ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಹೊಸ ತಿಂಗಳು ಏಪ್ರಿಲ್ನ ಶುಭಾಶಯಗಳು. ಇದೇನಪ್ಪ ಏಪ್ರಿಲ್ ಶುಭಾಶಯಗಳು ಅಂತೀರಾ? ಹೌದು, ನಮಗೆ ಗೊತ್ತಿದೆ, ನೀವೆಲ್ಲರೂ ಕೂಡ ಏಪ್ರಿಲ್ ಭವಿಷ್ಯ, ನಿಮ್ಮ ಭವಿಷ್ಯಗಳು ಯಾವ್ಯಾವ ರಾಶಿಗೆ ಹೇಗಿದೆ ಅಂತ ಕಾಯ್ತಿದ್ದೀರಾ ಅಂತ. ಅದಕ್ಕಾಗಿ ಕೂಡ ನಾವು ಬಂದಿರುವಂತಹದ್ದು ಏಪ್ರಿಲ್ ಭವಿಷ್ಯ ಹೇಗಿದೆ, ಏಪ್ರಿಲ್ ತಿಂಗಳಲ್ಲಿ ಯಾವ ರಾಶಿಗೆ ಒಳಿತಿರುತ್ತೆ, ಯಾವ ರಾಶಿಗಳು ಯಾವ ಪ್ರಿಕಾಷನ್ಸ್ ನ ತಗೋಬೇಕು ಮತ್ತು ರೆಮಿಡಿಗಳು ಏನ್ ಮಾಡ್ಕೋಬೇಕು ಅನ್ನುವಂಥದ್ದು. ಜೊತೆಗೆ ಈ ಕಾರ್ಯಕ್ರಮ ಮತ್ತಷ್ಟು ವಿಶೇಷವಾಗಿರ್ಲಿದೆ, ಯಾಕೆಂದ್ರೆ ನಿಮ್ಮ ರಾಶಿ ಈ ಒಂದು ತಿಂಗಳಲ್ಲಿ ಹೇಗಿದೆ ಅನ್ನೋದರ ಜೊತೆಗೆ ಈ ಬಾರಿ ಅಂದರೆ ಏಪ್ರಿಲ್ 1 ಮತ್ತು 2ನೇ ತಾರೀಕಿನಂದೇ ಹನುಮಾನ್ ಜಯಂತಿ ಕೂಡ ಆಚರಣೆ ಆಗ್ತಿರೋದ್ರಿಂದ ಹನುಮಾನ್ ಗೈಡೆನ್ಸ್ ಪ್ರತಿ ರಾಶಿಗೂ ಏನ್ ಸಿಗತ್ತೆ ಅನ್ನೋದನ್ನ ಕೂಡ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡ್ತೀವಿ. ತಪ್ಪದೇ ಪೂರ್ತಿಯಾಗಿ ಕಾರ್ಯಕ್ರಮವನ್ನ ನೋಡಿ ನಿಮಗೆ ಹನುಮಂತನ ಒಂದು ಆಶೀರ್ವಾದ ಹಾಗೂ ಗೈಡೆನ್ಸ್ ಏನಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅಫ್ಕೋರ್ಸ್ ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಾಹಿತಿಯನ್ನ ತಿಳಿಸಿಕೊಡ್ಲಿಕ್ಕೆ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು, ಲೈಫ್ ಕೋಚ್, ಟ್ಯಾರೋ ಟ್ರೀಡರ್ ಹಾಗೂ ನ್ಯೂಮರಾಲಜಿಸ್ಟ್ ಆದಂತಹ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಸೊ ಹನುಮಾನ್ ಜಯಂತಿ ಕೂಡ ಬರ್ತಾ ಇದೆ. ಏಪ್ರಿಲ್ 1 ಮತ್ತು 2 ಎರಡೂ ದಿನಗಳನ್ನ ಈ ಸತಿ ಆಚರಣೆ ಮಾಡ್ತಾರೆ ಅನ್ನುವಂಥದ್ದು. ಸೊ ಮೊದಲನೇದಾಗಿ ಹನುಮಾನ್ ಜಯಂತಿಯ ಶುಭಾಶಯಗಳು. ಧನ್ಯವಾದ. ನಿಮಗೂ ಕೂಡ ಹನುಮಾನ್ ಜಯಂತಿಯ ಶುಭಾಶಯ. ಧನ್ಯವಾದ ಮ್ಯಾಮ್. ಇವತ್ತು ಹನುಮಾನ್ ಕಾರ್ಡ್ಸ್ ನ ತಂದಿದ್ದೀರಿ ಅಂತ ಹೇಳಿದ್ರಿ. ಸೊ ತುಂಬಾ ಸ್ಪೆಷಲ್ ಇದು, ಯಾಕೆಂದ್ರೆ ಬಹಳ ದಿನದಿಂದ ನಾವು ವೇಟ್ ಮಾಡ್ತಾ ಇದ್ವಿ ನಮ್ಮ ಸ್ಟುಡಿಯೋಲಿ ಒಂದು ಹನುಮಾನ್ ಮೆಸೇಜ್ ಗೈಡೆನ್ಸ್ ಏನ್ ಸಿಗತ್ತೆ ಅನ್ನುವಂಥದ್ದು. ಸೊ ಅದೊಂಥರ ಕೋ ಇನ್ಸಿಡೆಂಟ್ ಆಗಿ ಹನುಮಾನ್ ಜಯಂತಿಯ ಒಂದು ಪ್ರಯುಕ್ತವೇ ಇದಾಗ್ತಿರೋದ್ರಿಂದ ಈ ಮಂತ್ ಕೂಡ ಸೋ ಸ್ಪೆಷಲ್ ಅಂತ ಹೇಳ್ಬೋದು. ಸೊ ಏಪ್ರಿಲ್ ಮಂತ್ ಓವರ್ ಆಲ್ ಆಗಿ ಹೇಗಿರುತ್ತೆ ಮ್ಯಾಮ್ ಕಾರ್ಡ್ಸ್ ಮೂಲಕ? ಓವರ್ ಆಲ್ ಆಗಿ ಕಾರ್ಡ್ಸ್ ಮೂಲಕ ಎಲ್ಲರಿಗೂ ಮತ್ತೊಮ್ಮೆ ಏಪ್ರಿಲ್ನ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಸೊ ಜನರಲ್ ರೀಡಿಂಗ್ಸ್, ಜನರಲ್ ಆಗಿ ನಮ್ಮ ರಾಜ್ಯ ಇರ್ಬೋದು, ನಮ್ಮ ದೇಶದಲ್ಲಿ ಯಾವ ರೀತಿ ನಡಿಬಹುದು ಏನು ಅನ್ನೋದನ್ನ ಕಾರ್ಡ್ ರೀಡಿಂಗ್ನ ಮೂಲಕ ನೋಡಿ. ನಮ್ಮ ಈ ಸಮಯದಲ್ಲಿ ಸ್ವಲ್ಪ ಈ ಇರಿಟೇಷನ್ ಜಾಸ್ತಿ ಆಗುತ್ತೆ ರಿಲೇಷನ್ಶಿಪ್ಸ್ಗಳಲ್ಲಿ. ಸ್ವಲ್ಪ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಜನ ಸಿಕ್ಕಾಕೊಳ್ತಾರೆ. ಆಮೇಲೆ ಈ ಆಳುವವರ ನಡುವೆ ಕೂಡ ಕೆಲವು ಟಾಕ್ಸಿಕ್ ರಿಲೇಷನ್ಶಿಪ್ಗಳು ಬೆಳೆಯೋದಕ್ಕೆ ಚಾನ್ಸ್ ಇರುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಏನಿದೆ, ಈ ತಿಂಗಳು ಸಕ್ಸಸ್ಫುಲ್ ಆಗಿರುತ್ತೆ. ಒಳ್ಳೆ ನಮ್ಮ ಅಂದರೆ ಪ್ರಪಂಚದಾದ್ಯಂತ ನಮ್ಮನ್ನು ತಿರುಗಿ ನೋಡಬೇಕು ಜನ, ಆ ರೀತಿಯ ಒಂದು ಸಿಚುವೇಶನ್ ಬರುತ್ತೆ. ಸೆಲೆಬ್ರೇಷನ್ ಮೂಡಲ್ಲಿ ಎಲ್ಲರೂ ಇರುವಂಥದ್ದು. ಇನ್ನು ಮೊನ್ನೆ ತಾನೇ ಯುಗಾದಿ ಮುಗಿಸಿದೀವಿ, ಯುಗಾದಿ ನಂತರನೂ ಇನ್ನೂ ಸೆಲೆಬ್ರೇಷನ್ ಮೂಡಲ್ಲೇ ಇದೆ. ಪ್ರಪಂಚನೇ ಸೆಲೆಬ್ರೇಟ್ ಮಾಡ್ತಾ ಇದೆ ಯುಗಾದಿಯನ್ನ. ಹೊಸ ಹೂವು ಹಣ್ಣು ಎಲ್ಲ ಬಿಟ್ಟು ನಮ್ಮ ಪ್ರಕೃತಿ ವಸಂತ ಕಾಲನ ಸೆಲೆಬ್ರೇಟ್ ಮಾಡ್ತಿದೆ. ಹಾಗೆ ಏಪ್ರಿಲ್ ಮಂತ್ ಕೂಡ ಇನ್ನೂ ಸೆಲೆಬ್ರೇಷನ್ ಮೂಡಲ್ಲೇ ಕಳೆಯುವಂಥದ್ದು. ಹಾಗೇನೆ ಹೆಲ್ತ್ ಕೂಡ ಈ ಸಮಯದಲ್ಲಿ ಜನರಲ್ ಆಗಿ ಎಲ್ಲರಿಗೂ ಪಾಸಿಟಿವ್ ಆಗಿ ಇರೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಲವ್ ರೀಡಿಂಗ್ ಅಂತ ಬರೋದಾದ್ರೆ ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ ಅಥವಾ ಕುಟುಂಬಸ್ಥರಿಗೆ ಮದುವೆ ಅನ್ನೋ ಸಂಬಂಧದಲ್ಲಿ ಯಾವ ರೀತಿಯಾಗಿ ಓವರ್ ಆಲ್ ಆಗಿ ಏಪ್ರಿಲ್ ಅಲ್ಲಿ ರಿಲೇಶನ್ಶಿಪ್ ಹೇಗಿರುತ್ತೆ? ಈ ಸಮಯದಲ್ಲಿ ಜನರಲ್ ರೀಡಿಂಗ್ಸು, ಜನರಲ್ ಆಗಿ ರಾಶಿಗಳನ್ನು ಮತ್ತೆ ತಗೊಳ್ಳೋಣ ನಾವು. ಜನರಲ್ ರೀಡಿಂಗ್ಸ್ ಅಂತ ತಗೊಂಡಾಗ ನಮ್ಮ ಸಮುದಾಯದಲ್ಲಿ ಯಾರಿದ್ದಾರೆ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಅವರಿಗೆ ರಿಲೇಷನ್ಶಿಪ್ ವಿಚಾರಗಳ ಬಗ್ಗೆ ಬಂದಾಗ ರಿಲೇಷನ್ಶಿಪ್ಗಳಲ್ಲಿ ಒಂದು ಜಸ್ಟಿಸ್ ದೊರೆಯುವಂಥದ್ದು, ನೀವು ಆಗುವಂಥ ಎಫರ್ಟ್ ಏನಿದೆ ಅದಕ್ಕೆ ಸರಿಯಾದ ಒಂದು ರಿಯಾಕ್ಷನ್ ಆ ಕಡೆಯಿಂದ ಬರುವಂಥದ್ದು, ಅದಕ್ಕೆ ಸರಿಯಾದ ಒಂದು ಪ್ರತಿಫಲ ದೊರೆಯುವಂಥದ್ದು. ಹಾಗೆಯೇ ನಿಮ್ಮ ರಿಲೇಷನ್ಶಿಪ್ಗಳಲ್ಲಿ ನೀವು ಈ ಸರಿ ಏನು ಮಾಡಬೇಕು ಅಂದರೆ ಸ್ಟ್ರಿಕ್ಟ್ ಆಗಿರುವಂಥ ಡಿಸಿಷನ್ಸ್ನ ಕೆಲವು ತಗೊಳ್ಬೇಕಾಗತ್ತೆ. ಹಾಗೆಯೇ ಮ್ಯಾರೇಜ್ ವಿಚಾರದಲ್ಲಿ ಬಂದರೆ ಇದನ್ನು ಆಗಬಹುದಾ ಆಗಬಾರ್ದಾ ಅಂತ ತುಂಬ ಯೋಚಿಸಿ ನೀವು ಡಿಸಿಷನ್ನ ತಗೊಳ್ಬೇಕಾಗತ್ತೆ. ಹಾಗೆಯೇ ಹೊಸದೊಂದು ಬಿಗಿನಿಂಗ್ ಅಂದರೆ ಯಾರನ್ನಾದರೂ ಇಷ್ಟಪಡ್ತಿದ್ದೀರಾ ನೀವು, ಅದನ್ನು ಲವ್ನ ಮುಂದೆ ಕಂಟಿನ್ಯೂ ಮಾಡಬೇಕಾ ಬೇಡವಾ, ಯಾರೆದ್ರಿಗಾದರೂ ಪ್ರೇಮ ನಿವೇದನೆ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಅದಕ್ಕೂ ಕೂಡ ಇದು ಪಾಸಿಟಿವ್ ಆದಂತಹ ಟೈಮ್ ಅಂತ ಹೇಳ್ಬೋದು. ವಂಡರ್ಫುಲ್. ಸೊ ಹಾಗಾದ್ರೆ ಇನ್ನು ರಾಶಿಗಳ ಬಗ್ಗೆ ಬರೋಣ. ಖಂಡಿತವಾಗಿಯೂ ಮೇಷ ರಾಶಿಗೆ ಹೇಗಿರುತ್ತೆ ಏಪ್ರಿಲ್ ತಿಂಗಳು ಅನ್ನುವಂಥದ್ದು, ಅವರ ಆರೋಗ್ಯ, ರಿಲೇಶನ್ಶಿಪ್ ಹಾಗೆ ಅವರ ಕರಿಯರ್ ಮತ್ತು ಏನ್ ಗೈಡೆನ್ಸ್ ಸಿಗತ್ತೆ ಅಂತ. ಈಗ ಮೊದಲನೇದಾಗಿ ಆರೋಗ್ಯದ ವಿಚಾರಕ್ಕೆ, ಎರಡನೇದು ಬಂದು ರಿಲೇಶನ್ಶಿಪ್ ವಿಚಾರಕ್ಕೆ, ಮೂರನೇದು ಬಂದು ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ 3 ಕಾರ್ಡ್ಗಳನ್ನು ನಾವು ತೆಗೆದಿದ್ದೀವಿ. ಸೊ ಮೊದಲನೇದು ಆರೋಗ್ಯದ ವಿಚಾರ ಇಲ್ಲಿ ಪಾಸಿಟಿವ್ ಆದಂತಹ ಒಂದು ಆರೋಗ್ಯವನ್ನು ನೋಡಬಹುದು ನೀವು ಅಂತ. ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಹೆಚ್ಚು ಆರೋಗ್ಯದ ಸಮಸ್ಯೆಗಳು ಬರಲ್ಲ. ಆದರೆ ಮಾನಸಿಕವಾಗಿ ನೀವೇನು ತೊಂದರೆಗೆ ಒಳಗಾಗಿರ್ತೀರಾ ಅಂತ ಹೇಳಿದ್ರೆ ಕನ್ಫ್ಯೂಷನಲ್ಲಿ ಇರ್ತೀರಾ.
ಅಂದರೆ ಯಾವುದಾದ್ರೂ ಡಿಸಿಷನ್ ತಗೊಳ್ಬೇಕು ಅಥವಾ ಬೇಡ ಎಲ್ಲಾದರೂ ಶಿಫ್ಟ್ ಮಾಡಬೇಕಾ ಅದೇ ಒಂದು ದೊಡ್ಡ ಯೋಚನೆ, ಮಾಡ್ಲಾ ಬೇಡವಾ ಈ ಥರ ಒಂದು ಮಾನಸಿಕ ಗೊಂದಲಗಳು, ಈ ಮಾನಸಿಕವಾದಂತಹ ಗೊಂದಲಗಳಲ್ಲಿ ನೀವಿರೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ಎರಡನೇ ಕಾರ್ಡ್ ಬಂದು ನಮ್ಮ ರಿಲೇಷನ್ಶಿಪ್ ವಿಚಾರಕ್ಕೆ ಬಂದಾಗ ಮೇಷರಾಶಿಯವರು ನಿಮ್ಮ ಇಂಟ್ಯೂಷನ್ನ ನೀವು ಬೆಲೆ ಕೊಡಬೇಕು. ನಿಮ್ಮ ಗಟ್ ಫೀಲ್ ಅಂತ ಹೇಳ್ತಿರ್ತೀವಿ. ಸೊ ಆ ಗಟ್ ಫೀಲ್ ಏನು ಹೇಳುತ್ತೆ ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕು ಅಂತ. ಸ್ಪಿರಿಚುವಲ್ ಅವೇರ್ನೆಸ್ ನಿಮ್ಗೆ ಇದ್ದಾಗ, ಅಂದರೆ ಒಂದು ದೈವ ಭಕ್ತಿ ಇರ್ಬೋದು, ಅಥವಾ ಸ್ಪಿರಿಚುಯಾಲಿಟಿ ಅಂದ ತಕ್ಷಣ ದೈವ ಭಕ್ತಿ ಅಂತಾನೂ ನಾವು ತಗೊಳ್ಬೇಕಾಗಿಲ್ಲ. ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರಬಹುದು, ಅಥವಾ ನಿಮ್ಮನ್ನು ನೀವು ಯೋಚನೆಗೆ ಒಳಪಡಿಸ್ಕೊಂಡು ನಿಮ್ಮ ಗಟ್ ಫೀಲ್ ಏನು ಹೇಳುತ್ತೆ ಅದ್ರ ಮೇಲೆ ನಿಮ್ಮ ಒಂದು ಲವ್ ರಿಲೇಷನ್ಶಿಪ್ಸ್ನ ಅಥವಾ ಮದುವೆ ಜೀವನವನ್ನು ನೀವು ಮುಂದುವರಿಸ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ಕೆಲವು ವಿಚಾರಗಳನ್ನು ಹೈಡ್ ಮಾಡ್ತಾ ಇದ್ದಾರೆ, ಮುಚ್ಚಿಡ್ತಾ ಇದ್ದಾರೆ ಅನ್ನುವಂಥ ಒಂದು ಮೆಸೇಜ್ ಬರ್ತಾ ಇದೆ ಈ ತಿಂಗಳಲ್ಲಿ ಏನು ಮೇಷರಾಶಿಯವರಿಗೆ. ಸೊ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ ಅಂತ. ಇನ್ನು ಕೊನೆಯದಾಗಿ ಬರುವಂಥದ್ದು ಹಣಕಾಸಿನ ವಿಚಾರಕ್ಕೆ. ಯಾರಾದರೂ ಹೊಸದಾಗಿ ಜಾಬ್ ನೋಡ್ತಾ ಇದ್ದೀರಾ ಅಂದರೆ ಜಾಬ್ ಸಿಗೋದಕ್ಕೆ ಅವಕಾಶ ಇರುತ್ತೆ. ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ ಅಂದರೆ ಬಿಸ್ನೆಸ್ಗೆ ಪಾಸಿಟಿವ್ ಆದಂಥ ರಿಸಲ್ಟ್ಸ್ ಬರುತ್ತೆ. ಹಾಗೆಯೇ ನೀವು ಆ್ಯಕ್ಷನ್ ತೊಗೊಳ್ಬೇಕು, ಈಗ ಕೆಲಸ ಮಾಡಬೇಕು. ಆ ಕೆಲಸ ಮಾಡೋದ್ರಿಂದ ನಿಮಗೆ ಪ್ರತಿಫಲ ಹೆಚ್ಚಾಗಿ ಸಿಗೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ನಿಮ್ಮ ಸ್ಕಿಲ್ಸ್ ಮೇಲೆ ನೀವು ವರ್ಕ್ ಮಾಡಿ. ನೀವು ಜಾಬ್ ಬೇಕು ಅಂದರೆ ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಬೇಕು. ನೀವು ಇವಾಗ ಆ್ಯಂಕರಿಂಗ್ ಮಾಡ್ತೀರಾ, ಸೊ ನೀವು ನಿಮ್ಮ ಸ್ಕಿಲ್ಸ್, ನಿಮ್ಮ ಮಾತಿನ ಶೈಲಿ ಇರ್ಬೋದು, ನಿಮ್ಮ ಮಾತಿನ ಒಂದು ನಡವಳಿಕೆ ಇರ್ಬೋದು, ಅಥವಾ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅದೆಲ್ಲ ನಿಮಗೆ ತುಂಬ ಮುಖ್ಯ. ಸೊ ಅದನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳೋದು. ನೀವೇನಾದರೂ ಅಥವಾ ಯಾರೇ ಆದರೂ ಮೇಷರಾಶಿಯಲ್ಲಿ ಹುಟ್ಟೋರು ಅವರ ಫೀಲ್ಡ್ಗೆ ಸಂಬಂಧಿಸಿದ ಹಾಗೆ ಒಂದು ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಓವರಾಲ್ ಆಗಿ ಮೇಷರಾಶಿಯವರಿಗೆ ಅಷ್ಟೇನು ನೆಗೆಟಿವ್ ಇಲ್ಲ. ಇದು ಏನು ಸಂಬಂಧಗಳ ವಿಚಾರಕ್ಕೆ ಬಂದಾಗ ಸ್ವಲ್ಪ ನೀವು ಕೆಲವು ವಿಚಾರಗಳನ್ನು ಮುಚ್ಚಿಡೋದಕ್ಕೆ, ನಿಮ್ಮ ಪಾರ್ಟ್ನರ್ ಮುಚ್ಚಿಡೋದಕ್ಕೆ ಅವಕಾಶ ಇರುತ್ತೆ. ಸೊ ಮುಚ್ಚಿಡ್ತಿದ್ದಾರೆ ಅಂದರೆ ಅದ್ರ ಬಗ್ಗೆ ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾವ ವಿಚಾರ ಮುಚ್ಚಿಡ್ತಿರಬಹುದು, ಹಣಕಾಸಿನ ವಿಚಾರ ಮುಚ್ಚಿಡ್ತಿದ್ದಾರಾ, ಅಥವಾ ಅವರ ಪರ್ಸ್ನಲ್ ಲೈಫಲ್ಲಿ ಏನಾದರೂ ನಡೀತಾ ಇದ್ದಿದ್ದನ್ನು ಮುಚ್ಚಿಡ್ತಿದ್ದಾರಾ, ಅದರಿಂದ ನಿಮಗೆ ಮುಂದೆ ಏನು ಹಾರ್ಮ್ ಆಗುತ್ತೆ. ನಾನು ಆವಾಗಲೇ ಗಟ್ ಫೀಲ್ ವಿಚಾರಕ್ಕೆ ಬಂದಾಗ ಹೇಳ್ದೆ. ಸೊ ನಿಮ್ಮ ಗಟ್ ಫೀಲ್ನ ನಂಬಿಕೊಂಡು ಅದಕ್ಕೆ ಸರಿಯಾಗಿ ಒಂದು ಕೆಲಸವನ್ನು ಕೊಟ್ಟಾಗ ನಿಮಗೆ ಪಾಸಿಟಿವ್ ಆಗಿ ಇರುತ್ತೆ ಅಂತ. ನೀವು ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಿದ್ರಿ ಮೇಡಮ್, ಅಂದರೆ ಹೇಗೆ ರಿಲೇಷನ್ಶಿಪ್ಗಳಲ್ಲಿ ಕೆಲವೊಂದು ವಿಚಾರಗಳನ್ನು ಮುಚ್ಚಿಡುವಂಥ ಪ್ರಸಂಗ ಬರುತ್ತೆ, ಅಥವಾ ಇತ್ತೀಚಿನ ದಿನಗಳಲ್ಲಿ ಆಗ್ತಿರುವಂಥ ಎಕ್ಸ್ಟ್ರಾ ಮೆರಿಟಿಯಲ್ ಅಫೇರ್ಸ್ ಇರ್ಬೋದು, ಅದ್ರ ಬಗ್ಗೆ ಇರ್ಬೋದು, ಅಥವಾ ಇನ್ನು ಕೆಲವೊಂದ್ಸಲಿ ಡಿವೋರ್ಸ್ಗಳ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ನಾವು ನೋಡ್ತಾ ಇದ್ದೀವಿ. ನೀವು ಲೈಫ್ ಕೋಚ್ ಕೂಡ ಆಗಿರೋದ್ರಿಂದ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಸೊ ರಿಲೇಷನ್ಶಿಪ್ ಅನ್ನುವಾಗ ಮುಖ್ಯವಾಗಿ ಏನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ? ನೋಡಿ, ಈ ರಿಲೇಷನ್ಶಿಪ್ ಅಂತ ಅಂದ ತಕ್ಷಣ ನಂಬಿಕೆ ಇಲ್ಲಿ ತುಂಬ ಮುಖ್ಯ. ನಂಬಿಕೆಗೆ ಅರ್ಹವಾಗಿ ನಾವು ಕೂಡ ಬಿಹೇವಿಯರ್ನ ಇಟ್ಕೊಳ್ಬೇಕು. ಆಮೇಲೆ ಇದೆಲ್ಲ ಕರ್ಮಗಳು. ನೀವು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳು ಅಂತ ಹೇಳಿದ್ರಿ, ಇದೆಲ್ಲ ಸುಮ್ಮನೆ ಅಂಟ್ಕೊಂಡ್ಬಿಡಲ್ಲ. ನಮಗೆ ಯಾವುದೋ ಜನ್ಮದಲ್ಲಿ ನಾವು ಮಾಡಿದಂಥ, ಹಿಂದಿನ ಜನ್ಮದಲ್ಲಿ ನಾವು ಯಾವಾಗಲೂ ಯಾರಿಗೋ ಒಬ್ಬರಿಗೆ ಅದನ್ನು ಪೆಂಡಿಂಗ್ ಕರ್ಮಗಳು ಅದು ಬಂದು ಈ ಜನ್ಮದಲ್ಲಿ ಸೇರ್ಕೊಳ್ಳುತ್ತೆ. ಯಾವಾಗಲೂ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳು ಅನ್ನೋದು ಹಾಗೇನೆ. ಅಂದರೆ ಹಿಂದಿನ ಜನ್ಮದಲ್ಲಿ ನಾವು ಯಾರಿಗೋ ಮೋಸ ಮಾಡಿರ್ತೀವಿ, ಅಥವಾ ನಿಮ್ಮ ಗಂಡ ಇದನ್ನು ಅನುಭವಿಸ್ಬೇಕಾಗಿರುತ್ತೆ. ಇಂಥ ಪಾರ್ಟ್ನರ್ ನಿಮ್ಮ ಗಂಡ ಅಥವಾ ಯಾವುದೋ ಹೆಂಡತಿ, ಯಾವುದೋ ಒಂದು ಹೆಣ್ಮಗಳೇ ಯಾರ ಜೊತೆನಾದರೂ ಅಫೇರಲ್ಲಿದ್ದಾಳೆ ಅಂದರೆ ಆ ಗಂಡನಿಗೆ ಅದನ್ನು ಅನುಭವಿಸುವಂಥ ಒಂದು ಯೋಗ ಇರುತ್ತೆ. ಸೊ ಹೀಗಿದ್ದಾಗ ಆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಆಗೇ ಆಗುತ್ತೆ. ಅದನ್ನು ಹೊರಗಡೆ ಬರೋದಕ್ಕೆ ಸ್ಪಿರಿಚುಯಾಲಿಟಿ ಕಡೆ ಎಗೈನ್ ನಮ್ಮಲ್ಲಿ ನಾವಿರಬೇಕು, ಸೆಲ್ಫ್ ಲವ್ನ ಬೆಳೆಸ್ಕೊಳ್ಬೇಕು, ಧ್ಯಾನವನ್ನು ರೂಢಿ ಮಾಡಿಕೊಂಡಾಗ ಈ ಥರದ ಒಂದು ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ನಾವು ಅವಕಾಶ ಇರುತ್ತೆ ಅಂತ. ಓಕೆ, ಸೊ ಹಾಗಾದರೆ ಮೇಷರಾಶಿಯವರಿಗೆ ಗೈಡೆನ್ಸ್ಗೆ ಬರೋದಾದರೆ ಹನುಮಾನ್ ಗೈಡೆನ್ಸ್ ಏನು ಸಿಗಬಹುದು ಮೇಷರಾಶಿಯವರಿಗೆ? ಇದು 2ನೇ ತಾರೀಕು ಹನುಮಾನ್ ಜಯಂತಿ. ಸೊ ನಮ್ಮ ಹನುಮ ನಮಗೆ ಯಾವ ರೀತಿಯ ಗೈಡೆನ್ಸ್ನ ಕೊಡ್ತಾನೆ ಈ ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ ಯಾವ ರೀತಿಯ ಒಂದು, ನೋಡಿ ದೇವರೇ ನಮಗೊಂದು ಕಾರ್ಡ್ ಕೊಟ್ಟಾಯಿತು. ಸೊ ಏನಪ್ಪ ಅಂತ ಹೇಳಿದ್ರೆ, ಬರ್ನ್ ಆಲ್ವೇಸ್ ಈಗೋ. ನಮ್ಮ ಈಗೋವನ್ನು ನಾವು ಬರ್ನ್ ಮಾಡಬೇಕು. ಬರ್ನ್ ಅವೇ ಯುವರ್ ಈಗೋ ಲೈಕ್ burden lake for true transformation. Let go of pride and arrogance. ಅರೋಗೆಂಟ್ ಆಗಿರ್ತೀವಿ, ಎಲ್ಲ ಮನುಷ್ಯರಿಗೂ ಒಂದು ಅರೋಗೆನ್ಸಿ ಇರುತ್ತೆ, ಹಾಗೇನೆ ಈಗೋ ಇರುತ್ತೆ. ಇತ್ತೀಚಿನ ದಿನಗಳಲ್ಲಂತೂ ಈ ರಿಲೇಷನ್ಶಿಪ್ ವಿಚಾರಕ್ಕೆ ಬಂದಾಗ ಈಗೋ ಪ್ರಾಬ್ಲಮ್ಗಳು ತುಂಬ ಜಾಸ್ತಿ ಆಗಿದೆ. ಸೊ ಹಾಗಾಗಿ ನೀವು ನಿಮ್ಮ ಒಂದು ಅಹಂಕಾರ, ನಾವು ಇದನ್ನು ಮಾಡಿಬಿಡ್ತೀವಿ, ನಾನು ಅಷ್ಟು ಇದು ಅಂತ ಒಂದು ಅಹಂಕಾರ ಇರುತ್ತಲ್ಲ, ಅದನ್ನು ಕಡಿಮೆ ಮಾಡ್ಕೊಳ್ಬೇಕು. ಅರೋಗೆಂಟಾಗಿ ಎದುರಿಗಿರೋರಿಗೆ ತುಂಬ ಅರೋಗೆಂಟಾಗಿ ಬಿಹೇವ್ ಮಾಡ್ತಾ ಇರ್ತೀವಿ, ಅದನ್ನೆಲ್ಲ ಈ ಟೈಮಲ್ಲಿ ನೀವು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಇದನ್ನು ಕಡಿಮೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಪರ್ಸ್ನಲ್ ಗ್ರೋತ್ ಹೆಚ್ಚಾಗಿ ಪಾಸಿಟಿವ್ ಆಗಿ
ಆಗಿ ಚೇಂಜ್ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು. ಆಮೇಲೆ ಇದು ನೀವೇನಪ್ಪ ರೆಮಿಡಿ, ಇದಕ್ಕೊಂದು ರೆಮಿಡಿ ಕೊಡ್ತಾನೆ ನಮ್ಮ ಆಂಜನೇಯ. ಏನಪ್ಪ ಅಂದರೆ ಮಂಗಳವಾರದ ದಿನ ಏನನ್ನಾದರೂ ನಿಮಗೆ ಕೈಲಾದಷ್ಟು ಧಾನ್ಯವನ್ನು, ಯಾರಾದರೂ ಬಡವರಿಗೋ ಅಥವಾ ರೋಡಲ್ಲಿ ಹೋಗ್ತಾ ಇರ್ತೀರಾ, ಯಾರೋ ಮಗುನ ಎತ್ಕೊಂಡು ಭಿಕ್ಷೆ ಬೇಡ್ತಾ ಇರ್ತಾರೆ, ಸೊ ಮಗುಗೆ ಹಾಲು ತೊಗೊಂಡು ಹೋಗ್ಕೊಡಿ. ನನಗೆ ಗೊತ್ತಿರೋರೇ ಒಬ್ಬರು ಪರ್ಸನ್ ಇದ್ದಾರೆ, ಅವರು ವೆಹಿಕಲಲ್ಲಿ ಹೋಗ್ತಾ ಇದ್ರೆ ಯಾರಾದರೂ ಭಿಕ್ಷೆ ಬೇಡ್ತಿದ್ರು ಅಂದರೆ ದುಡ್ಡು ಕೊಟ್ಟು ಕೈ ತೊಳ್ಕೊಳ್ಳಲ್ಲ. ಮಗು ಎತ್ಕೊಂಡಿದ್ದಾರಾ, ಹಾಲು, ಬಿಸ್ಕೆಟು, ಬ್ರೆಡ್ಡು ಏನಾದ್ರು ಇಟ್ಕೊಂಡು ಹೋಗಿರಿ, ನಿಮ್ಮ ಕೈಲಾಗಿದ್ದು ಇಟ್ಕೊಂಡು ಹೋಗ್ಬಿಟ್ಟು ಅದು ಮಕ್ಕಳಿಗೆ ಕೊಡೋದು. ಅದರಲ್ಲೂ ಮಂಗಳವಾರದ ದಿನ ನೀವು ಇದನ್ನು ಪ್ಲ್ಯಾನ್ ಮಾಡಿ. ಅಂದರೆ ಇವತ್ತು ನನಗೆ ರೋಡಲ್ಲಿ ಯಾರಾದ್ರು ಸಿಕ್ಕಿದ್ರೆ ಇವರಿಗೆ ನಾನು ಡೊನೇಟ್ ಮಾಡ್ತೀನಿ ಅನ್ನುವಂಥದ್ದು. ಇದನ್ನು ಮಾಡೋದ್ರಿಂದ ಸಾಕಷ್ಟು ಪ್ರಯೋಜನಗಳು ಆಗ್ತವೆ. ನಿಮ್ಮ ಈಗೋ ಕಡಿಮೆ ಆಗುತ್ತೆ, ಆರೋಗ್ಯನ್ಸ್ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಪಾಸಿಟಿವ್ ಆಗಿ ಚೇಂಜಸ್ ಮಾಡಬಹುದು. ಎಸ್, ಸೂಪರ್. ಹಾಗಾದರೆ ಮೇಷರಾಶಿಯವರಿಗೆ ಚೆನ್ನಾಗಿದೆ, ಅಷ್ಟೇನು ನೆಗೆಟಿವ್ ಆಗಿಲ್ಲ, ಜೊತೆಗೆ ಹನುಮಾನ್ ಗೈಡೆನ್ಸ್ ಕೂಡ ಸಿಕ್ಕಿದೆ. ಸೊ ನೀವು ಈಗೋ ಬಗ್ಗೆ ಮಾತಾಡ್ತಿದ್ರಿ ಮೇಡಮ್. ಈಗೋ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ರಿಲೇಷನ್ಶಿಪ್ ವಿಚಾರದಲ್ಲಿ ತುಂಬ ಆಗಿದೆ ಅಂತ. ಬಿಕಾಸ್ ಇವತ್ತು ಮೇಲ್ ಮತ್ತು ಫೀಮೇಲ್ ಇಬ್ಬರು ನಾವು ಸಮಾನರು ಅನ್ನೋ ಅಂಥದ್ದು ಮನಸ್ಥಿತಿಗೆ ಬಂದು ಹೋಗಿರೋದು. ಮತ್ತು ಇತ್ತೀಚೆಗೆ ಬಹಳಷ್ಟು ಹುಡುಗಿಯರಲ್ಲಿ ನಾವು ಗಮನಿಸಿರುವಂಥದ್ದು, ನಮಗೆ ಡಿಪೆಂಡೆನ್ಸಿನೇ ಬೇಕಿಲ್ಲ ಅನ್ನೋ ಮಟ್ಟಕ್ಕೆ ಇವತ್ತಿನ ಜನ್ರೇಷನ್ ಬಂದಿದೆ. ಅಂದರೆ ಜೆನ್ಸಿಗಳು ಹೇಳ್ತಾರಲ್ಲ, ಯಾಕೆ ಬೇಕು ಲೈಫ್ ಪಾರ್ಟ್ನರ್ ಅನ್ನೋ ಅಂಥದ್ದು, ನಾವು ಆರಾಮಾಗಿದ್ದೀವಿ, ನಮ್ಮ ಪಾಡಿಗೆ ನಾವು ದುಡಿತೀವಿ, ಸೊ ಇರ್ತೀವಿ ಅಂತ. ಹೀಗಿದ್ದೂ ಕೂಡ ಒಂದು ರಿಲೇಷನ್ಶಿಪ್ಪಿಗೆ ಬರ್ತಾರೆ ಅಥವಾ ಮದುವೆ ಅನ್ನೋ ಅಂಥ ಒಂದು ಬಂಧನಕ್ಕೆ ಬರ್ತಾರೆ ಅಂದಾಗ, ಸೊ ಅಲ್ಲಿ ಈಗೋ ತುಂಬ ಇತ್ತೀಚಿನ ದಿನಗಳಲ್ಲಿ ಕಾಡ್ತಾ ಇದೆ. ಸೊ ಇದನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ನೋಡಿ. ರಿಲೇಶನ್ಶಿಪ್ ಕೋಚ್ ಕೂಡ ಆಗಿದ್ದು ಅಸ್ಟ್ರಾಲಜರ್ ಕೂಡ ಆಗಿರೋದ್ರಿಂದ ನಾನೊಂದು ಕ್ಲಾರಿಟಿ ಯಾವಾಗಲೂ ಮುಂಚೆಗಿಂತ ಹೆಚ್ಚು ಪರ್ಟಿಕ್ಯುಲರ್ ಆಗಿ ನಾವು ಜಾತಕವನ್ನು ನೋಡಿ ಮದುವೆ ಆಗಬೇಕಾಗಿದೆ ಇತ್ತೀಚಿನ ದಿನಗಳಲ್ಲಿ. ಯಾಕೆಂದರೆ ನಮ್ಮ ಜಾತಕದಲ್ಲಿ ಒಬ್ಬ ಮನುಷ್ಯನ ಗುಣ ಸ್ವಭಾವಗಳನ್ನು ಕಂಡುಹಿಡಿಬೋದು. ಒಂದು ಜಾತಕ ತಗೊಂಡ್ರೆ ಸರಿಯಾದ ಜ್ಯೋತಿಷಿಯಾದವರು ಈ ಥರ ಗುಣ ಸ್ವಭಾವಗಳಿರುತ್ತೆ. ಸೊ ಅದೇ ಥರ ಒಂದು ಕೋಪನೋ ಅಥವಾ ಶಾರ್ಟ್ ಟೆಂಪರ್ಡ್ನೆಸ್ ಅಂತ ಹೇಳ್ತೀವಿ, ಅದು ಇಬ್ಬರು ವ್ಯಕ್ತಿಗಳಿಗಿದ್ದಾಗ ಆ ಸಂಸಾರ ಉಳಿಯೋದಕ್ಕೆ ಹೆಚ್ಚು ಸಾಧ್ಯ ಇಲ್ಲ. ಅವರಿಬ್ಬರ ಮಧ್ಯೆ ಹೆಚ್ಚು ಜಗಳಗಳು, ಮನಸ್ತಾಪಗಳು ಬರೋದಕ್ಕೆ ಅವಕಾಶ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಜಾತಕವನ್ನು ನೋಡಿ ಸರಿಯಾದ ರೀತಿಯಲ್ಲಿ ನಮಗೆ ಮ್ಯಾಚ್ ಆಗುವಂಥ, ನಾನು ಯಾವಾಗಲೂ ಹೇಳ್ತೀನಿ ಮದುವೆಗೆ ಜಾತಕ ನೋಡೋದು ಎಷ್ಟು ಮುಖ್ಯನೋ ಅಷ್ಟೇ ನೀವು ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇಂಟ್ರ್ಯಾಕ್ಟ್ ಮಾಡಿ ನಿಮ್ಗೆ ಅವರ ಸ್ವಭಾವ ಇಷ್ಟ ಆದಮೇಲೆ ಮಾತ್ರ ಮದುವೆಗೆ ಒಪ್ಕೊಳ್ಳಿ. ಮದುವೆ ಮಾಡಿಕೊಂಡು ಆಮೇಲೆ ನಿಮ್ಮಿಬ್ಬರ ಜೀವನ ಪೂರ್ತಿ ನಿಮ್ಮ ಇಡೀ ಜೀವನಗಳನ್ನೇ ಬಲಿ ಕೊಟ್ಬಿಡಿ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಸೊ ಸರಿಯಾಗಿ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ಮೋಸ ನೀವು ಮಾಡಬಾರ್ದು, ಯಾರೂ ಮಾಡಬಾರ್ದು ಮೋಸ. ನಾನೊಂದು ಕೇಸಲ್ಲಿ ನೋಡಿದ್ದೀನಿ, ಮದುವೆಗೆ ಮುಂಚೆ ತುಂಬ ಪಾಸಿಟಿವ್ ಆಗಿದ್ದುಬಿಟ್ಟು ನಾನು ನೀನು ಹಂಗೆ ನೋಡ್ಕೋತೀನಿ, ಹೀಗೆ ನೋಡ್ತೀನಿ, ನನ್ನ ಹತ್ರ ಆ ಥರ ಬಿಸ್ನೆಸ್ ಇದೆ, ಈ ಥರ. ನಾನು ತುಂಬ ಕ್ಲೋಸ್ ಪರ್ಸನ್ನೇ ಒಬ್ಬರಿದ್ದಾರೆ, ಅವ್ರಿಗೆ ಹಾಗೇನೆ ನಾನು ತುಂಬ ಒಳ್ಳೆ ಬಿಸ್ನೆಸ್ ಮ್ಯಾನು, ನನಗೆ ಅಷ್ಟು ದುಡ್ಡು ಬರುತ್ತೆ, ಇಷ್ಟು ದುಡ್ಡು ಬರುತ್ತೆ, ಐ ಟೇಕ್ ಕೇರ್ ಆಫ್ ಯು, ಏನೂ ಪ್ರಾಬ್ಲಮ್ ಇಲ್ಲ ಅಂಥೇಳಿ ಮದುವೆ ಆಗಿಬಿಟ್ಟು ಆಮೇಲೆ ನೋಡಿದ್ರೆ ಏನೂ ಇಲ್ಲ, ಇವರೇ ದುಡಿದು ಅವ್ರನ್ನ ಸಾಕೋ ಅಂಥ ಪರಿಸ್ಥಿತಿ. ಸೊ ಇಂಥ ಪರಿಸ್ಥಿತಿಯಲ್ಲಿದ್ದಾಗ ಆ ಹೆಣ್ಮಕ್ಳು ಏನು ಮಾಡ್ತಾರೆ, ನಂಬ್ಕೊಂಡು ಹೋಗಿರ್ತಾರೆ. ಇದು ದುಡಿಮೆಯ ವಿಚಾರ ಒಂದೇ ಅಲ್ಲ, ಹೆಣ್ಮಕ್ಳು ದುಡಿಬಾರ್ದು, ಸಾಕಬಾರ್ದು ಅಂತೆಲ್ಲೂ ಇಲ್ಲ, ಅದು ಮಾಡ್ಬೋದು. ಬಟ್ ಇವರು ನಂಬಿಕೆಗೆ ದ್ರೋಹ ಮಾಡಬಾರ್ದು ಅನ್ನೋವಂಥದ್ದು. ರಿಲೇಷನ್ಶಿಪ್ನ ಮೇಂಟೈನ್ ಮಾಡೋಕ್ಕೆ ಮುಖ್ಯವಾಗಿ ಏನಂದರೆ ಪ್ರಾಂಪ್ಟ್ ಆಗಿರಬೇಕು, ನಿಜ ಹೇಳಬೇಕು ಅನ್ನೋದು ನನ್ನ ಅಭಿಪ್ರಾಯ. ರೈಟ್. ಸೂಪರ್. ಇನ್ನು ಮುಂದಿನ ರಾಶಿಗೆ ಬರೋಣ. ವೃಷಭ ರಾಶಿಯವರಿಗೆ ಏಪ್ರಿಲ್ ಮಂತ್ ಹೇಗಿರುತ್ತೆ ಅವರ ಆರೋಗ್ಯ? ಇನ್ನು ವೃಷಭ ರಾಶಿಯವರಿಗೆ ಮೊದಲನೇ ಕಾರ್ಡ್ ಬಂದು ಆರೋಗ್ಯದ ವಿಚಾರಕ್ಕೆ, ಓಕೆ. ಎರಡನೇ ಕಾರ್ಡ್ ಬಂದು ರಿಲೇಷನ್ಶಿಪ್ಗೆ, ಮೂರನೇ ಕಾರ್ಡ್ ಬಂದು ಹಣಕಾಸಿನ ಪರಿಸ್ಥಿತಿ, ಜಾಬ್ ಇರ್ಬೋದು, ಹಣ ಇರ್ಬೋದು ಅಂತ. ಸೊ ಇದು ಮೊದಲನೇದು ಬಂದು ಆರೋಗ್ಯದ ವಿಚಾರ. ಆರೋಗ್ಯನೇ ಭಾಗ್ಯ ಎಲ್ಲರಿಗೂ ಅಷ್ಟೇ. ಸೊ ನಾನು ಯಾವಾಗಲೂ ಮೊದಲನೇ ಕಾರ್ಡು ಆರೋಗ್ಯದ ವಿಚಾರವಾಗಿ ತೆಗೆಯೋದಕ್ಕೆ ನೋಡ್ತೀನಿ. ಸೊ ಇಲ್ಲೂ ಕೂಡ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಗಳು ಹೆಚ್ಚಾಗಿ ಬರೋದಕ್ಕೆ ಅವಕಾಶ ಇರುತ್ತೆ. ENT ರಿಲೇಟೆಡ್ ಥ್ರೋಟ್ ಇನ್ಫೆಕ್ಷನ್ಗಳು, ಈ ಸಮ್ಮರ್ ಅಂದ್ಬಿಟ್ಟು ಚೆನ್ನಾಗಿ ಐಸ್ ಕ್ರೀಮ್ ಅದು ಇದು ತಿನ್ಬಿಟ್ಟು ಥ್ರೋಟ್ ಇನ್ಫೆಕ್ಷನ್ನು, ಗಂಟ್ಲಿಗೆ ಸಂಬಂಧಿಸಿದ್ದು, ಕಿವಿಗೆ ಸಂಬಂಧಿಸಿದ ತೊಂದರೆಗಳು ಏನಾದರೂ ಇದ್ದರೆ ಅದು ಜಾಸ್ತಿ ಆಗೋದಕ್ಕೆ ಅವಕಾಶ ಇರುತ್ತೆ. ನೀವು ಈ ಟೈಮಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು ಹೆಲ್ತ್ ವಿಚಾರದಲ್ಲಿ. ಮೇಜರ್ ಹೆಲ್ತ್ ಇಶ್ಯೂ ಅಂತ ಏನೂ ತೋರಿಸ್ತಾ ಇಲ್ಲ, ಆದರೆ ಸ್ವಲ್ಪ ಸಣ್ಣ ಪುಟ್ಟ ಇಲ್ನೆಸ್, ಅದರಲ್ಲೂ ENT ರಿಲೇಟೆಡ್ ಪ್ರಾಬ್ಲಮ್ಗಳು ಬರೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ಎರಡನೇ ಕಾರ್ಡ್ ಬಂದು ನಮ್ಮ ರಿಲೇಷನ್ಶಿಪ್ ವಿಚಾರಕ್ಕೆ ಬಂದಾಗ ಇದು ಪಾಸಿಟಿವ್ ಆದಂಥ ಕಾರ್ಡ್. ಮದುವೆ ನೋಡ್ತಾ ಇದ್ದರೆ ನೀವೇನಾದರೂ ಈ ಸಮಯದಲ್ಲಿ ಮದುವೆ ವಿಚಾರ ಒಂದು ಸ್ವಲ್ಪ ಮುಂದೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ನೀವು ಯಾರ ಜೊತೆನಾದರೂ ರಿಲೇಷನ್ಶಿಪ್ಪಲ್ಲಿದ್ದೀರಾ ಅಂದರೆ ಹ್ಯಾಪಿ ರಿಲೇಷನ್ಶಿಪ್ ಇರೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ರಿಲೇಷನ್ಶಿಪ್ ಸ್ಟೇಬಲ್ ಆಗಿ ಇರುವಂಥ ಟೈಮ್ ಇದು ಅಂತ ಹೇಳ್ಬೋದು. ಹಾಗೆಯೇ ನೀವು ಈ ಟೈಮಲ್ಲಿ ಯಾರನ್ನಾದರೂ ಒಬ್ಬರನ್ನ ಅಕ್ಸೆಪ್ಟ್ ಮಾಡ್ತಿದ್ದೀರಾ ಅಂದರೆ ಅದು ಲಾಂಗ್ ಟೈಮ್ ರಿಲೇಷನ್ಶಿಪ್ನ ತೋರಿಸುತ್ತೆ. ಓಕೆ.
ಸೊ ಹಾಗಾಗಿ ರಿಲೇಶನ್ಶಿಪ್ ವಿಚಾರವಾಗಿ ಹೀಗಿದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬರೋದಾದ್ರೆ ವೃಷಭ ರಾಶಿ. ಹಣಕಾಸಿನ ವಿಚಾರದಲ್ಲಿ ಬಂದರೆ ಇದು ಪಾಸಿಟಿವ್ ಆದಂತಹ ಕಾರ್ಡೆಗೆ ಇನ್ನು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರುವಂಥದ್ದು, ಪ್ರಾಫಿಟ್ ಬರುವಂಥದ್ದು, ಹಾಗೆಯೇ ನೀವು ದುಡಿದಂತಹ ಹಣವನ್ನು ಬರೀ ದುಡಿಯೋದಲ್ಲ ಅದನ್ನು ಸೇವ್ ಕೂಡ ಮಾಡ್ತೀರಾ. ಈ ಸಮಯದಲ್ಲಿ ಎತ್ತಿಟ್ಕೊತೀರಾ. ಸ್ವಲ್ಪ ಆದರೆ ದುರಾಸೆ ಜಾಸ್ತಿ ಇರುತ್ತೆ, ಎಷ್ಟು ಬಂದರೂ ಇದು ಸಾಲದು ಅನ್ನುವಂಥ ಮನಸ್ಥಿತಿ ಈ ತಿಂಗಳಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಓಕೆ. ಸೊ ಹಾಗಾಗಿ ಅವರ ಓವರ್ ಆಲ್ ವೃಷಭ ರಾಶಿಯ ಭವಿಷ್ಯ ಏಪ್ರಿಲ್ ತಿಂಗಳಲ್ಲಿ ಈ ರೀತಿ ಇದೆ. ಚೆನ್ನಾಗಿದೆ. ಓಕೆ, ಫೈನ್. ಹಾಗಾದ್ರೆ ಗೈಡೆನ್ಸ್ ಏನ್ ಸಿಗಬಹುದು? ಗೈಡೆನ್ಸ್ ವಿಚಾರಕ್ಕೆ ಬಂದಾಗ ಹನುಮಾನ್ ಗೈಡೆನ್ಸ್, ಏಪ್ರಿಲ್ ತಿಂಗಳ ಹನುಮಾನ್ ಗೈಡೆನ್ಸ್ ಏನು ಸಿಗತ್ತೆ, ಏನು ಕೊಡ್ತಾನೆ ಗೈಡೆನ್ಸ್ ಹನುಮ ನೋಡೋಣ. ಸೊ ಹನುಮ ಏನು ಕೊಡ್ತಾನೆ ಅಂದರೆ ಬಿ ಬ್ರೇವ್ ಅನ್ನುವಂಥ ಮೆಸೇಜ್ನ ಕೊಡ್ತಾ ಇದ್ದಾನೆ. ನಿಮ್ಮ ಕರೇಜ್ ಏನಿದೆ, ನಿಮ್ಮ ಇನ್ಸ್ಪಿರೇಷನ್ ಏನಿದೆ, ನೀವು ಮಾಡುವಂಥ ಕೆಲಸಗಳು ಬೇರೆಯವ್ರನ್ನ ಇನ್ಸ್ಪೈರ್ ಮಾಡೋ ಥರ ಇರುತ್ತೆ. ಧೈರ್ಯವಾಗಿ ನೀವು ಮುಂದೆ ಹೋಗಬೇಕು. ಹಾಗೆಯೇ ಏನು ಕೆಲಸ ಬಂದ್ರೂ ಆ ಕೆಲಸನ ನೀವು ಇದು ನನ್ನ ಕೆಲಸ, ಇದನ್ನು ಭಗವಂತ ಹನುಮಾನೇ ನಮಗೆ ವಹಿಸಿದ್ದಾನೆ, ಇದನ್ನು ನಾವು ಸರಿಯಾಗಿ ಮಾಡಿದ್ರೆ ಇದರಲ್ಲಿ ನಮಗೆ ಸರಿಯಾದ ರಿಸಲ್ಟ್ ಸಿಗುತ್ತೆ ಅನ್ನುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ನೀವು ಮುಂದೆ ಹೋಗಬೇಕಾಗತ್ತೆ. ನಿಮಗೆ ಒಳಗಡೆ ಕೆಲವು ಫಿಯರ್ಗಳಿದೆ, ಭಯ ಇದೆ ನಿಮಗೆ. ಅಂದರೆ ಈ ಕೆಲಸವನ್ನು ನಾನು ಮಾಡಬಹುದಾ, ಮಾಡೋಕ್ಕಾಗತ್ತಾ ಇಲ್ವಾ ಅನ್ನುವಂಥ ಗೈಡೆನ್ಸ್ ಅಂತ ಅನ್ನುವಂಥ ಭಯ ಇದೆ. ಬಟ್ ಹನುಮ ನಿಮ್ಮ ಜೊತೆಲಿದ್ದಾನೆ. ಧೈರ್ಯವಾಗಿ ಮುನ್ನುಗ್ಗೋದು ಈ ಟೈಮಲ್ಲಿ ತುಂಬ ಒಳ್ಳೆಯದು. ಇನ್ನು ರೆಮಿಡಿ ಅಂತ ಬಂದಾಗ ನಿಮ್ಮಲ್ಲಿರುವಂತಹ ಒಂದು ಭಯ ಏನಿದೆ ಅದನ್ನು ಹೋಗಿಸ್ಕೊಳ್ಳೋಕ್ಕೆ, ಅಂದರೆ ಇದು ಯಾವುದೋ ಒಂದು ವಿಚಾರದಲ್ಲಿ ನನಗೆ ಭಯ ಇದೆಯಪ್ಪ, ಆ ಭಯವನ್ನು ನೀವೇ ರೆಕಗ್ನೈಸ್ ಮಾಡಬೇಕು. ಅದನ್ನು ಮನಸ್ಸಿನಿಂದ ತೆಗೆದುಹಾಕುವಂಥ ಯಾವುದಾದ್ರೂ ಒಂದು ಏನು ಹೇಳ್ತೀರಾ ರೂಢಿಯನ್ನು ನೀವು ಬೆಳೆಸ್ಕೋಬೇಕಾಗತ್ತೆ. ಈ ತಿಂಗಳಲ್ಲಿ ಈ ವಿಚಾರಕ್ಕೆ ನನಗೆ ಭಯ ಆಗುತ್ತಪ್ಪ, ಇದನ್ನು ಏನು ಮಾಡಲಿ ಅಂತ ನೀವು ತಲೆಯಲ್ಲಿ ಬಂದ ತಕ್ಷಣ ಆ ಭಯ ತೆಗೆದುಹಾಕಬೇಕು. ಅದಕ್ಕೆ ನೀವು ಪ್ರಾಕ್ಟಿಕಲಾಗಿ ಯಾವ ರೀತಿ ಅದನ್ನು ತೊಗೊಂಡು ಹೋಗ್ಬೋದು ಅನ್ನೋದ್ರ ಕಡೆ ನಿಮ್ಮ ಗಮನ ಇರೋದ್ರಿಂದ ಇನ್ನೂ ಪಾಸಿಟಿವ್ ಆಗಿ ಈ ಮಂತ್ನ ಮಾಡಬಹುದು. ಓಕೆ, ಸೊ ಇದು ವೃಷಭ ರಾಶಿಯವರ ಗೈಡೆನ್ಸ್ ಆಗಿತ್ತು. ಇನ್ನು ನೆಕ್ಸ್ಟ್ ರಾಶಿ ಮಿಥುನ ರಾಶಿಗೆ ಬರೋದಾದ್ರೆ ಹೇಗಿರುತ್ತೆ ಏಪ್ರಿಲ್ ತಿಂಗಳು? ಮಿಥುನ ರಾಶಿಯವರಿಗೆ ನಾವು ನೋಡೋಣ. ಎಸ್, ಆರೋಗ್ಯ, ಹಣಕಾಸು ಮತ್ತು ರಿಲೇಶನ್ಶಿಪ್ ವಿಚಾರಕ್ಕೆ ಬರೋದಾದ್ರೆ ಸೊ ಮಿಥುನ ರಾಶಿಯವರಿಗೆ ಈ ತಿಂಗಳು ಹೇಗಿದೆ ಅಂತ ನೋಡೋದಾದ್ರೆ, ಮೊದಲನೇ ಕಾರ್ಡ್ ಬಂದು ಆರೋಗ್ಯದ ವಿಚಾರ, ಎರಡನೇ ಕಾರ್ಡ್ ಬಂದು ರಿಲೇಶನ್ಶಿಪ್ ಮತ್ತು ಅವರ ಹಣಕಾಸಿನ ವಿಚಾರವಾಗಿ, ಕರಿಯರ್, ಹಣಕಾಸಿನ ವಿಚಾರವಾಗಿ. ಎಸ್, ಸೊ ಅವರ ಆರೋಗ್ಯದ ವಿಚಾರಕ್ಕೆ ಬಂದಾಗ ಇದು ಪಾಸಿಟಿವ್. ನೀವೆಲ್ಲ ಎಫರ್ಟ್ನ ಯಾವ ವಿಚಾರಕ್ಕೆ ಬೇಕಾದರೂ ಹಾಕಿ, ಫುಲ್ ಸ್ಟ್ರೆಂತ್ ಇದೆ. ಯಂಗ್ ಬಾಯ್ ಅಂದರೆ ನಿಮ್ಗೆ ಎಷ್ಟು ವಯಸ್ಸಿನ ಒಂದು ಪರಿವೆ ಇಲ್ಲದೆ ನೀವು ಇನ್ನೂ ಚಿಕ್ಕ ಹುಡುಗನ ಥರ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶ ಇರೋ ಥರ ನಿಮಗೆ ಆರೋಗ್ಯ ಸಪೋರ್ಟ್ ಮಾಡುತ್ತೆ ಈ ಸಮಯದಲ್ಲಿ ಅಂತ ಹೇಳ್ಬೋದು. ಇನ್ನು ಎರಡನೇ ಕಾರ್ಡ್ ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥ ಟೈಮು, ಮದುವೆಗೆ ಟ್ರೈ ಮಾಡ್ತಾ ಇದ್ದರೆ ಮದುವೆ ಪ್ರಪೋಸಲ್ಸ್ ಬರೋದಕ್ಕೆ ಒಳ್ಳೆ ಟೈಮ್ ಇದು. ಹಾಗೆಯೇ ಜಾಯಿಂಟ್ ಫ್ಯಾಮಿಲಿ ಏನಾದರೂ ಇದ್ದರೆ ತುಂಬ ಹ್ಯಾಪಿಯಾಗಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಒಂದು ಸ್ಟೇಬಲ್ ಆಗಿ ನಿಮ್ಮ ಲೈಫ್ನ ರೂಪಿಸ್ಕೊಳ್ಳೋದಕ್ಕೆ ಅವಕಾಶ ಇರುವಂಥದ್ದು. ಗ್ರೋತ್, ರಿಲೇಷನ್ಶಿಪ್ ವಿಚಾರದಲ್ಲಿ ಕೂಡ ಗ್ರೋತ್ ಅನುಭವಿಸುವಂಥದ್ದು, ಹ್ಯಾಪಿ ಟೈಮ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನೀವು ತುಂಬ ಹ್ಯಾಪಿಯಾಗಿ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಇರುವಂಥದ್ದು. ಇನ್ನು ಕೊನೆಯ ಕಾರ್ಡ್ ಬಂದು ನಿಮ್ಮ ಒಂದು ಹಣಕಾಸಿನ ವಿಚಾರಕ್ಕೆ ಬಂದಾಗ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ನೀವು ಈ ಟೈಮಲ್ಲಿ ಬ್ಯಾಲೆನ್ಸ್ ಮಿಸ್ ಆಗಿದೆ. ಎರಡು ಆಪ್ಷನ್ ಇದೆ ಕೆರಿಯರ್ ವಿಚಾರದಲ್ಲಿ, ಇದಕ್ಕೆ ಹೋಗ್ಲಾ ಅನ್ನುವಂಥ ಕನ್ಫ್ಯೂಷನ್ ಇರುತ್ತೆ. ಟ್ರಾವೆಲ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆಮೇಲೆ ಬೇರೆ ಪ್ಲೇಸ್ಗಳು ಎಲ್ಲೋ ಹೋಗಿ ಅಲ್ಲಿ ಸ್ವಲ್ಪ ಹೊಡೆದಾಟ ಹಣದ ವಿಚಾರಕ್ಕೆ ಸ್ವಲ್ಪ ಹೊಡೆದಾಟ ಮಾಡುವಂಥ ಅವಕಾಶಗಳು. ಮತ್ತು ಕೊನೆಗೆ ಫೈನಲಿ ಏನಂದರೆ ಹಣಕಾಸಿನ ವಿಚಾರದಲ್ಲಿ ಗುಡ್ ರಿಸಲ್ಟ್ಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಪಾಸಿಟಿವ್ ಆದಂಥ ಕಾರ್ಡ್ ಇದನ್ನು. ಓಕೆ, ಅಂದರೆ ಒಟ್ಟಾರೆ ಮಿಥುನ ರಾಶಿಯವರಿಗೆ ಈ ತಿಂಗಳು ಚೆನ್ನಾಗೇ ಇದೆ ಅಂತ. ಸೊ ಇನ್ನು ಎಚ್ಚರಿಕೆಯನ್ನ ನೋಡಬೇಕು ಅಂತಂದ್ರೆ ಮಿಥುನ ರಾಶಿಯವರು ಖಂಡಿತ ಯಾವ ಒಂದು ವಿಚಾರಕ್ಕೆ ಎಚ್ಚರಿಕೆಯಿಂದ ಇರಬೇಕು, ಏನು ಗೈಡೆನ್ಸ್ ಸಿಗತ್ತೆ ಅಂತ? ಹನುಮಾನ್ ಗೈಡೆನ್ಸ್ ಅಂತ ನೋಡುವಾಗ ಮಿಥುನ ರಾಶಿಯವರಿಗೆ ನೀವು ಲಾಯಲ್ ಆಗಿರಬೇಕು. ಶೋ ಲಾಯಲ್ಟಿ, ನೀವು ಲಾಯಲ್ ಆಗಿದ್ದೀರಾ, ಯಾರಿಗೂ ಮೋಸ ಮಾಡ್ತಾ ಇಲ್ಲ. ಟ್ರೂ ಲಾಯಲ್ಟಿ ಈಸ್ ಟ್ರಸ್ಟೆಡ್ ಇನ್ ಟೈಮ್ ಆಫ್ ಅಡಿಕ್ಟಿವ್ನೆಸ್. ಅಂದರೆ ನೀವು ಏನೇ ಕೆಲಸ ಮಾಡಬೇಕಾದ್ರೂ ಫುಲ್ಫಿಲ್ಮೆಂಟ್ ಇರಬೇಕು, ಫೇತ್ಫುಲ್ ಆಗಿರಬೇಕು. ಹಾಗೆಯೇ ನಿಮ್ಮ ಮುಖವಾಡ ಧರಿಸ್ಕೊಂಡು ಮಾಡ್ತಾರೆ ಕೆಲಸಗಳನ್ನು ಅಂತ ಹೇಳ್ತೀರಲ್ಲ, ಇಲ್ಲೊಬ್ಬರ ಹತ್ರ ಈ ಥರ ಇರೋದು, ಪಕ್ಕದಲ್ಲಿ ಹೋಗಿ ಇನ್ನೊಂದೇನೋ ಮಾತಾಡೋದು, ಈ ಥರ ನಿಮಗೆ ಆಗಬಾರ್ದು ಈ ಸಮಯದಲ್ಲಿ ಅಂತ.
ತುಂಬ ಲಾಯಲ್ ಆದಂತಹ ಸಮಯ. ಹೇಗೆ ಹನುಮ ರಾಮನಿಗೆ ಲಾಯಲ್ ಆಗಿರ್ತಾನಲ್ಲ, ಆ ರೀತಿ ನಿಮಗೆ ನೀವು ಲಾಯಲ್ ಆಗಿದ್ಕೊಳ್ಳಿ. ಬೇರೆಯವ್ರ ಜೊತೆ ಸೆಕೆಂಡ್ರಿ, ನಿಮಗೆ ನೀವು ಲಾಯಲ್ ಆಗಿರೋದು ತುಂಬ ಮುಖ್ಯ ಅಂತ ನನ್ನ ಅಭಿಪ್ರಾಯ. ಹಾಗೆಯೇ ಹನುಮಾನ್ ದೇವಸ್ಥಾನ, ನಿಮ್ಮ ಮನೆಯ ಬಳಿ ಇರುವಂಥ ಯಾವುದಾದ್ರೂ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಶನಿವಾರದ ದಿನ ಪ್ರದಕ್ಷಿಣೆಯನ್ನು ಮಾಡಿ ಬರೋದು ಈ ಸಮಯದಲ್ಲಿ ತುಂಬ ಪಾಸಿಟಿವ್ ರಿಸಲ್ಟ್ಸ್ನ ಕೊಡುತ್ತೆ. ಸೊ ಮಿಥುನ್ ರಾಶಿಯವ್ರಿಗೆ ಓವರಾಲ್ ಆಗಿ ಚೆನ್ನಾಗಿದೆ. ಹಾಗೆ ಆಂಜನೇಯನ ಜಯಂತಿ, ಹನುಮಾನ್ ಜಯಂತಿ ಕೂಡ ಆಗಿರೋದ್ರಿಂದ ರೆಮಿಡಿ ಕೂಡ ಹನುಮಾನ್ ಟೆಂಪಲ್ಗೆ ಹೋಗೋದೇ ಆಗಿದೆ. ಸೊ ಎಸ್, ಇದು ಮಿಥುನ್ ರಾಶಿಯವ್ರದ್ದಾಗಿತ್ತು. ಸೊ ಇನ್ನು ಮುಂದಿನ ರಾಶಿ ಕಟಕ ರಾಶಿಗೆ ಬರೋದಾದ್ರೆ ಏಪ್ರಿಲ್ ಮಂತ್ ಹೇಗಿರುತ್ತೆ ಕಟಕ ರಾಶಿಯವರಿಗೆ, ಅವರ ಆರೋಗ್ಯದ ವಿಚಾರವಾಗಿ, ಹಾಗೆ ರಿಲೇಶನ್ಶಿಪ್ ಮತ್ತು ಹಣಕಾಸು ಒಂದು ಕಾರ್ಡು ಬಂತು. ಸೊ ಹಾಗಾಗಿ ಏಪ್ರಿಲ್ ಆರೋಗ್ಯದ ಕಾರ್ಡು. ಓಕೆ, ಸೊ ರಿಲೇಶನ್ಶಿಪ್ ಹೇಗಿರುತ್ತೆ, ಓಕೆ, ಹಾಗೆ ಹಣಕಾಸಿನ ವಿಚಾರವಾಗಿ ಹೇಗಿರುತ್ತೆ ಅಂತ ನೋಡೋದಾದರೆ, ಈಗ ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಕಾರ್ಡ್, ತುಂಬ ಪಾಸಿಟಿವ್ ಆದಂತಹ ಕಾರ್ಡ್ ಇದು. ಸನ್ ಕಾರ್ಡ್ ಇದು ಲಾಂಗ್ ಟೈಮ್ ಹೆಲ್ದಿ ತೋರಿಸುತ್ತೆ. ಅಂದರೆ ಯಾವುದೇ ಹೆಲ್ತ್ ಇಶ್ಯೂಸ್ ಬಂದ್ರೂ ನೀವು ರಿಸಾಲ್ವ್ ಮಾಡ್ಕೋತೀರಾ ಈ ಟೈಮಲ್ಲಿ. ಆರೋಗ್ಯವಾಗಿ ನೀವು ಮಾಡುವಂಥ ಕೆಲಸಗಳನ್ನು ಹ್ಯಾಪಿಯಾಗಿ, ಸಂತೋಷವಾಗಿ, ಖುಷಿಯಾಗಿ ಮಾಡಿಕೊಂಡು ಹೋಗುವಂಥ ಟೈಮ್ ಇದು ಅಂತ ಹೇಳ್ಬೋದು ಕರ್ಕಾಟಕ ರಾಶಿಯವರಿಗೆ. ಸೊ ಪಾಸಿಟಿವ್ ಆಗಿ ಮುಂದೆ ಹೋಗುವಂಥ ಟೈಮ್ ಇದು. ಇನ್ನು ಎರಡನೇ ಕಾರ್ಡ್ ಬಂದು ನಮ್ಮ ರಿಲೇಶನ್ಶಿಪ್ ವಿಚಾರಕ್ಕೆ. ಸೊ ಇದು 2 of Wands ಅನ್ನುವಂಥ ಕಾರ್ಡ್. ಕನ್ಫ್ಯೂಷನ್ ಇದೆ ನಿಮಗೆ, ಈ ರಿಲೇಶನ್ಶಿಪ್ಪಲ್ಲಿ ನನಗೆ ಪಾಸಿಟಿವ್ ಇದೆಯಾ ಅಥವಾ ಇಲ್ವಾ, ನಾನು ಏನು ಮಾಡ್ತಾ ಇದ್ದೀನಿ, ಇದರಲ್ಲಿ ನನಗೆ ಯಾವ ಥರ ನನ್ನ ಎಫರ್ಟ್ನ ಹಾಕಿದ್ರೆ ಇದನ್ನು ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೊಳ್ಬೋದು. ಇಂಬ್ಯಾಲೆನ್ಸ್ ಸಿಚುವೇಶನ್ ತೋರಿಸ್ತಾ ಇದೆ ಕರ್ಕಾಟಕ ರಾಶಿಯವರಿಗೆ. ಯಾವುದೇ ಡಿಸಿಷನ್ನ ತಗೊಳಕ್ಕಾಗದೇ ಇರುವಂಥ ಕನ್ಫ್ಯೂಸ್ಡ್ ಸ್ಟೇಟ್ ಈ ಟೈಮಲ್ಲಿ ಕರ್ಕಾಟಕ ರಾಶಿಯವರಿಗೆ ರಿಲೇಶನ್ಶಿಪ್ ವಿಚಾರದಲ್ಲಿ ಇರುತ್ತೆ. ಸೊ ಯಾವುದೇ ಡಿಸಿಷನ್ಸ್ನ ಈ ಟೈಮಲ್ಲಿ ತಗೋಬೇಡಿ. ಈ ರಿಲೇಶನ್ಶಿಪ್ ಬೇಕು ಅಥವಾ ಬೇಡ ಎರಡನ್ನೂ ಈ ಟೈಮಲ್ಲಿ ಡಿಸೈಡ್ ಮಾಡೋದು ಬೇಡ. ಸ್ವಲ್ಪ ಟೈಮ್ ಕೊಡಿ, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಯಾಕೆಂದರೆ ನಾನು ಆವಾಗಲೂ ಹೇಳ್ತಾ ಇದ್ದೆ, ರಿಲೇಶನ್ಶಿಪ್ಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡು ಅಷ್ಟು ನಮಗೆ ಇದು ಪಾಸಿಟಿವಾ ನೆಗೆಟಿವಾ ಅಥವಾ ಇದರಲ್ಲಿ ಏನು ಪ್ರೋಸ್ ಆ್ಯಂಡ್ ಕಾಸಸ್ ಏನಿದೆ, ತೊಂದರೆ ಏನಿದೆ, ಇದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ನಾವು ಅರ್ಥ ಮಾಡಿಕೊಂಡು ಮುಂದೆ ಹೋಗುವಂಥ ಟೈಮ್. ಯಾವುದೇ ಡಿಸಿಷನ್ನ ಅರ್ಜೆಂಟ್ಗೆ ತಗೊಳ್ಳೋದು ಬೇಡ, ಹರಿಯಲ್ಲಿ ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು. ಇನ್ನು ಮೂರನೇ ಕಾರ್ಡ್ ಬಂದು ಹಣಕಾಸಿನ ವಿಚಾರಕ್ಕೆ. ನೀವು ಮಾಡ್ತಾ ಇರುವಂಥ ಕೆಲಸದ ಡೈರೆಕ್ಷನ್ನ ನೀವು ಚೇಂಜ್ ಮಾಡಬೇಕು. ನೀವು ಕತ್ಲು ಕಡೆ ಹೋಗ್ತಾ ಇದ್ದೀರಾ, ಎಲ್ಲಿ ದುಡ್ಡಿಲ್ಲ ಅದ್ರ ಕಡೆ ಹೆಚ್ಚು ಎಫರ್ಟ್ನ ಹಾಕ್ತಾ ಇದ್ದೀರಾ. ಹೊಸ ಆಪರ್ಚುನಿಟಿಗಳು ಬರ್ತಾ ಇದೆ. ಆ ಆಪರ್ಚುನಿಟಿಗಳನ್ನು ನೋಡ್ದಂಗೆ ಯಾವುದೋ ಓಲ್ಡ್ ಮೆಥಡ್ನಲ್ಲಿ ನೀವು ಸ್ಟ್ರಗಲ್ ಮಾಡ್ತಾ ಇರುವಂಥದ್ದು ತೋರಿಸ್ತಾ ಇದೆ. ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಚಾಲೆಂಜಸ್ ಬರ್ತಾ ಇದೆ, ಅದರಿಂದ ನೀವು ಮೂವ್ ಆನ್ ಆಗಬೇಕು. ನೀವು ಬಿಸ್ನೆಸ್ ಮಾಡ್ತಿದ್ರೆ ಈ ಟೈಮಲ್ಲಿ ಕೆಲವು ಲಾಸಸ್ನ ಅನುಭವಿಸೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು. ಓಕೆ, ಸ್ವಲ್ಪ ಎಚ್ಚರಿಕೆ ಬೇಕು. ಹಾಗಾದ್ರೆ ಬೇಕು ಕರ್ಕಾಟಕ ರಾಶಿಯವರಿಗೆ. ರಿಲೇಶನ್ಶಿಪ್ ವಿಚಾರದಲ್ಲೂ ಈ ಸಮಯದಲ್ಲಿ ಡಿಸಿಷನ್ಸ್ ತಗೊಳ್ಳೋದು ಬೇಡ, ಬಟ್ ಇದ್ರ ವಿಚಾರದಲ್ಲಿ ಡಿಸಿಷನ್ ತಗೊಳ್ಬೇಕು. ಹಳೆಯದಕ್ಕೆ ನೇತು ಹಾಕೊಂಡು ಇರೋದು ಬೇಡ. ಹೊಸ ಡಿಸಿಷನ್ಸ್ನ ತಗೊಂಡು ಮುಂದೆ ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮ್ಮ ಮನಸ್ಸನ್ನು ನೀವು ತೊಡಗಿಸ್ಕೊಳ್ಬೇಕು ಅಂತ. ರೈಟ್ ಮ್ಯಾಮ್. ಓಕೆ, ಇನ್ನು ಗೈಡೆನ್ಸ್ಗೆ ಬರೋದಾದ್ರೆ ಹನುಮಾನ್ ಗೈಡೆನ್ಸ್ ಕರ್ಕಾಟಕ ರಾಶಿಯವರಿಗೆ ಏನು ಸಿಗುತ್ತೆ? ಹನುಮಾನ್ ಗೈಡೆನ್ಸ್ ಕರ್ಕಾಟಕ ರಾಶಿಯವರಿಗೆ ಅಂತ ಬಂದಾಗ, ಸೊ ಹೋಪ್ ಇಟ್ಕೊಳ್ಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೆ ನೀವು ಒಂದು ಹೋಪ್ ಇಟ್ಕೊಂಡು ಈ ಕೆಲಸ ಆಗೇ ಆಗತ್ತೆ, ನನ್ನ ಕೈಲಿ ಇದು ಮಾಡಬಹುದು ಅಂತ ಸೀತೆ ಹೇಗೆ ಕಾಯ್ತಾ ಇದ್ಲು ಹೇಳಿ, ಅಂದರೆ ರಾಮ ಬಂದೇ ಬರ್ತಾನೆ ಅಂತ. ಹಾಗೆ ನನ್ನ ಕೆಲಸ ಆಗೇ ಆಗತ್ತೆ ಅನ್ನುವಂಥ ಒಂದು ನಂಬಿಕೆಯನ್ನು ಇಟ್ಕೊಂಡು, ಹೋಪ್ ಇಟ್ಕೊಂಡು ನೀವು ವೆಯ್ಟ್ ಮಾಡ್ತಾ ಇರಬೇಕಾಗತ್ತೆ. ಹಾಗೆಯೇ ನಿಮಗೆ ನಿಮ್ಮ ಸುತ್ತಲಿನವರಿಂದ ಎನ್ಕರೇಜ್ಮೆಂಟ್ ಸಿಗತ್ತೆ. ನೀವು ಮಾಡೋವಂಥ ಕೆಲಸ ಸ್ಟ್ರಗಲ್ಸ್ ಏನಾದರೂ ಇರಬಹುದು, ಸ್ಟ್ರಗಲ್ಸ್ ಇದ್ರೂ ಕೂಡ ಒಂದು ಸಪೋರ್ಟ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬಹುದು. ಇನ್ನು ಒಂದು ಕೆಂಪು ಬಣ್ಣದ ರೆಡ್ ಕಲರ್ ಫ್ಲಾಗ್ನ ತಗೊಂಡು ಬ್ಯಾನರ್ ರೂಪದಲ್ಲಿ ಅದನ್ನು ನಿಮ್ಮ ಮನೆಯ ಮುಂದೆ, ಆರೆಂಜ್ ಅಥವಾ ರೆಡ್ ಕಲರ್ ಫ್ಲಾಗ್ ಏನು ಬರುತ್ತಲ್ಲ, ಹನುಮಾನ್ ಫ್ಲಾಗು, ಅದನ್ನು ನಿಮ್ಮ ಮನೆಯ ಮುಂದೆ ಇಟ್ಕೊಳ್ಳೋದ್ರಿಂದ ನಿಮಗೆ ಜಯ ಲಭಿಸೋದಕ್ಕೆ ಅವಕಾಶ ಇರುತ್ತೆ. ಇದು ಹನುಮಾನ್ ಗೈಡೆನ್ಸ್. ಸೊ ನಿಮ್ಮ ಮನೆಯಲ್ಲಿ ಹನುಮಂತ ಇರೋ ಥರ ಆಗುತ್ತೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಅಂತ. ಸೊ ಕರ್ಕಾಟಕ ರಾಶಿಯವರು ಈ ಸಮಯದಲ್ಲಿ ಆರೆಂಜ್ ಕಲರ್ ಫ್ಲಾಗ್ನ ಹಿಂಗೆ ಎರಡು ಟ್ರಯಾಂಗಲ್ ಮಧ್ಯದಲ್ಲಿ ಓಮ್ ಇರುತ್ತೆ ನೋಡಿ, ಆ ಥರದೊಂದು ಇದನ್ನು ತಗೊಂಡು ಅದನ್ನು ನಿಮ್ಮ ಮನೆಯ ಮುಂದೆ ಕಟ್ಟೋದ್ರಿಂದ ನಿಮಗೆ ಪಾಸಿಟಿವ್ ಆದಂತಹ ಒಂದು ಇದು ಏನು ಬಿಗಿನಿಂಗ್ ಆಗುತ್ತೆ ಅಂತ. ಮೇಡಮ್, ಇನ್ನು ಮುಂದಿನ ರಾಶಿಗೆ ಹೋಗೋದಾದ್ರೆ ಸಿಂಹರಾಶಿಯವರಿಗೆ ಏಪ್ರಿಲ್ ತಿಂಗಳು ಹೇಗಿದೆ?
ಅವರ ಆರೋಗ್ಯ, ಹಾಗೆ ವಿಚಾರ, ಎಸ್ ಅವರ ರಿಲೇಶನ್ಶಿಪ್, ಹಣಕಾಸಿನ ವಿಚಾರ. ಸೊ ಈಗ ಮೊದಲನೇದಾಗಿ ಆರೋಗ್ಯದ ವಿಚಾರ. ಆರೋಗ್ಯ ನಿಮಗೆ ತುಂಬ ಚೆನ್ನಾಗಿದೆ, ಪಾಸಿಟಿವ್ ಆದಂಥ ಟೈಮ್. ಸೊ ಆಲ್ಮೋಸ್ಟ್ ಈ ಮಂತ್ ಆರೋಗ್ಯದ ವಿಚಾರಕ್ಕೆಲ್ಲ ಪಾಸಿಟಿವೇ ಬರ್ತಾ ಇದೆ ನಾನು ಅಬ್ಸರ್ವ್ ಮಾಡ್ದಂಗೆ. ಹಾಗೇನೆ ಯಾವುದೇ ತರಹದ ನೆಗೆಟಿವ್ ಇನ್ಫ್ಲೂಯೆನ್ಸ್ ಇಲ್ಲ, ಮನೋರೋಗ ಇಲ್ಲ. ಏನಾದರೂ ಸಣ್ಣ ಪುಟ್ಟ ದೋಷಗಳು, ಪ್ರಾಬ್ಲಮ್ಗಳು ಇದ್ರೂ ಕೂಡ, ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ, ಒಬ್ಬ ಲೇಡಿ ಡಾಕ್ಟರ್ ಅಥವಾ ಲೇಡಿಯಿಂದ ಒಂದು ಹೆಲ್ಪ್ ಸಿಕ್ಕು ನೀವು ಅದರಿಂದ ಓವರ್ಕಮ್ ಮಾಡೋದಕ್ಕೆ ಅವಕಾಶ ಇರುವಂಥ ಟೈಮ್, ಪಾಸಿಟಿವ್ ಆದಂತಹ ಟೈಮು ಆರೋಗ್ಯದ ವಿಚಾರದಲ್ಲಿ. ಇನ್ನು ಎರಡನೇ ಕಾರ್ಡ್ ಬಂದು ರಿಲೇಶನ್ಶಿಪ್ ವಿಚಾರಕ್ಕೆ. ತುಂಬ ಆಪ್ಷನ್ಗಳಿದೆ ನಿಮಗೆ. ಅದನ್ನ ಒಪ್ಕೊಳ್ಳ, ಇದನ್ನ ಒಪ್ಕೊಳ್ಳ, ಆ ಹುಡುಗಿನ ಒಪ್ಕೊಳ್ಳ, ಈ ಹುಡುಗಿನ ಒಪ್ಕೊಳ್ಳ, ಅವ್ನು ಒಪ್ಕೊಳ್ಳ, ಇವ್ನ ಒಪ್ಕೊಳ್ಳ. ನೋಡಿ, ಯೋಚನೆ ಮಾಡಿ ನಿಮ್ಗೆ ಯಾವ್ದು ಬೇಕು ಅಂತ ನೀವೇ ಡಿಸಿಷನ್ ತಗೊಳ್ಬೇಕು, ಯೋಚನೆ ಮಾಡಬೇಕಾಗತ್ತೆ. ಟೂ ಮೆನಿ ಆಪ್ಷನ್ಸ್ ಅಂತ ಬಂದಾಗ ರಿಲೇಶನ್ಶಿಪ್ ವಿಚಾರದಲ್ಲಿ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಹಾಗಾಗಿ ನಿಮ್ಮ ಡೆಸ್ಟಿನೇಷನ್ ಏನು, ಇವ್ನ ನನಗೆ ಸರಿ ಹೋಗ್ತಾರಾ, ಇದನ್ನೆಲ್ಲ ಯೋಚನೆ ಮಾಡಿ ಡಿಸಿಷನ್ ತಗೋಬೇಕಾದ್ರೆ ನಾವು ಅನ್ಕೋತೀವಿ, ಆಪ್ಷನ್ಗಳಿದೆ, ನನಗೆ ಅವನಿದ್ದಾನೆ, ಇವರು ಹುಡುಗಿ ಸಿಗ್ತಾಳೆ, ಈ ಹುಡುಗ ಸಿಗ್ತಾನೆ. ಹಂಗಲ್ಲ, ನೀವು ಹಂಗೆ ಆಪ್ಷನ್ ಇದ್ದಾಗಲೇ ಹೆಚ್ಚು ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕಾಗುತ್ತೆ. ನಿಮ್ಮಲ್ಲಿ ಏನಾದರೂ ಫ್ಲರ್ಟ್ ಮಾಡುವಂಥ ನೇಚರ್ ಇದ್ದರೆ, ನೀವು ಯಾರಿಗಾದ್ರೂ ಫ್ಲರ್ಟ್ ಮಾಡ್ತಾ ಇದ್ದರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ನಿಮಗೆ ತುಂಬ ಜನ ಫ್ರೆಂಡ್ಸು, ತುಂಬ ಜನ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದು, ತುಂಬ ಜನ ಜೊತೆ ಒಂದು ಮಾತುಕತೆಯನ್ನು ಮಾಡ್ತಾ ಒಂದು ಎಲ್ಲದರ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನೀವು ಈ ಸಮಯದಲ್ಲಿ ಸಿಂಹರಾಶಿಯವರು ಕೇರ್ಫುಲ್ ಆಗಿ ಡೀಲ್ ಮಾಡಬೇಕಾಗುತ್ತೆ. ಇವ್ರ ಜೊತೆಗೆ ನಾನು ಇರಬೇಕಾ ಬೇಡವಾ ಅಂತ ಹೇಳಿ. ಹಣಕಾಸಿನ ವಿಚಾರಕ್ಕೆ ಫೈನಾನ್ಷಿಯಲ್ ಪ್ರಾಫಿಟ್ನ ತೋರಿಸುವಂಥ ಕಾರ್ಡ್. ಸಿಂಹರಾಶಿಯವರಿಗೆ ಇದು ಪೂರ್ತಿ ಪ್ರಾಫಿಟ್ ತೋರಿಸುವಂಥ ಕಾರ್ಡು. ಗುಡ್ ರಿಸಲ್ಟ್ಸ್ ಬರುತ್ತೆ. ನೀವು ಎಫರ್ಟ್ ಹಾಕಿದ್ರೆ ಅದಕ್ಕೆ ಸರಿಯಾದ ರಿಸಲ್ಟ್ಸ್ನ ನೀವು ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಿಮಗೆ ಬಂದಂಥ ಹಣವನ್ನು ವರ, ನನಗಿಷ್ಟು ದುಡ್ಡು ಬಂದಿದೆ ಅಪ್ಪ, ಇದು ಭಗವಂತನ ಕೃಪೆ ಅಂತ ಹೇಳಿಬಿಟ್ಟು ಕಷ್ಟದಲ್ಲಿರೋರಿಗೆ ದಾನ ಕೂಡ ಮಾಡಿ. ಅದರಿಂದ ನಿಮ್ಗೆ ಇನ್ನೂ ಹೆಚ್ಚು ಪಾಸಿಟಿವ್ ಆಗಿ ಇನ್ನೂ ಹೆಚ್ಚು ಬಿಸ್ನೆಸ್ ಆಗೋದಕ್ಕೆ ಅವಕಾಶ ಇದೆ. ಓಕೆ ಹಣದ ವಿಚಾರದಲ್ಲಿ ಸೂಪರ್ ಆಗಿದೆ ಸಿಂಹರಾಶಿಯವರಿಗೆ. ಸೊ ಇನ್ನು ಗೈಡೆನ್ಸ್ ಏನ್ ಸಿಗ್ಬೋದು ಸಿಂಹರಾಶಿಯವರಿಗೆ? ಹನುಮಾನ್ ಗೈಡೆನ್ಸ್ ನ ನೋಡೋಣ. ಸಿಂಹರಾಶಿಯವರಿಗೆ ಹನುಮಾನ್ ಗೈಡೆನ್ಸ್ ಅಂತ ನಾನು ತಗೊಂಡಾಗ, ಇಲ್ಲಿ ಹನುಮಾನ್ ಗೈಡೆನ್ಸ್ ಅಂತ ಬಂದಾಗ ಯು ವಿಲ್ ಬಿ ರೆಕಗ್ನೈಸ್ಡ್. ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಾ, ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಮನೇಲೇನೋ ತುಂಬ ಒಂದು ವರ್ಕ್ ಮಾಡಿದ್ದೀರಾ, ಮನೆ ಜನರಿಗೆಲ್ಲ ಸಹಾಯ ಮಾಡಿದ್ದೀರಾ, ನಿಮ್ಮನ್ನು ಜನ ಗುರುತಿಸ್ತಾರೆ. ಇವ್ನು ಇಷ್ಟು ಒಳ್ಳೆ ಕೆಲಸ ಮಾಡಿದಾನಪ್ಪ, ಈ ಥರದ್ದೆಲ್ಲ ಪಾಸಿಟಿವ್ ಆಗಿ ಒಂದು ರಿಸಲ್ಟ್ ಸಿಗೋದಕ್ಕೆ ಅವಕಾಶ ಇರುತ್ತೆ. ರಿಮೈನ್ ಕಮಿಟೆಡ್. ನೀವು ಕಮಿಟ್ಮೆಂಟ್ ತೋರಿಸ್ತಾ ಇದ್ದೀರಾ, ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ದೀರಾ, ಅದೇ ಪಾತಲ್ಲಿ ಅದೇ ದಾರಿಯಲ್ಲಿ ನೀವು ಮುಂದುವರಿಬೇಕಾಗತ್ತೆ. ನಿಮ್ಮ ಎಫರ್ಟ್ ಏನಿದೆ ಅದನ್ನು ಜನ ಗುರುತಿಸ್ತಾರೆ, ಅಕ್ನಾಲೆಡ್ಜ್ ಮಾಡ್ತಾರೆ. ಹಾಗಾಗಿ ನೀವು ಈ ಸಮಯದಲ್ಲಿ ನಿಮ್ಮ ಕೆಲಸ ಏನಿದೆ, ಭಗವಂತ ನಿಮಗೆ ಕೊಟ್ಟಿರೋ ಕೆಲಸ ಇದು ಅಂತ ಹೇಳಿಬಿಟ್ಟು ನೀವು ಇದನ್ನು ಮಾಡ್ತಾ ಹೋಗೋದ್ರಿಂದ ಪಾಸಿಟಿವ್ ರಿಸಲ್ಟ್ನ ಅನುಭವಿಸೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಕೆಂಪು ಬಣ್ಣದ ಒಂದು ವಸ್ತ್ರವನ್ನು ಯಾರಿಗಾದರೂ ನೀಡಿರೋರಿಗೆ ಕೆಂಪು ಬಣ್ಣದ ವಸ್ತ್ರವನ್ನು ದಾನ ಮಾಡಿ. ಅದರಲ್ಲೂ ಏನಾದರೂ ಹನುಮಾನ್ ದೇವಸ್ಥಾನದಲ್ಲೇ ನಿಮಗೆ ಮಾಡೋಕ್ಕಾದರೆ ಒಂದು ಕೆಂಪು ಶಲ್ಯ ಅಥವಾ ಪಂಚೆ ತೊಗೊಂಡೋಗಿ ದೇವಸ್ಥಾನದಲ್ಲಿ ಅದನ್ನು ಡೊನೇಟ್ ಮಾಡ್ಬೋರೋದು ತುಂಬ ಪಾಸಿಟಿವ್ ಆದಂಥ ರಿಸಲ್ಟ್ಸ್ನ ಕೊಡ್ತಾರೆ. ರೆಮಿಡಿ ಇದು. ಓಕೆ ರೆಮಿಡಿ ಕೂಡ ಮಾಡಬೇಕು ಈ ಸತಿ ಸಿಂಹರಾಶಿಯವರು. ಜೊತೆಗೆ ಗೈಡೆನ್ಸ್ ಕೂಡ ಸಿಕ್ಕಿದೆ ಅನ್ನುವಂಥದ್ದು. ಹಾಗಾದ್ರೆ ಇನ್ನು ಮುಂದಿನ ರಾಶಿಗೆ ಬರೋದಾದ್ರೆ ಕನ್ಯಾ ರಾಶಿ ಹೇಗಿರುತ್ತೆ ಏಪ್ರಿಲ್ ತಿಂಗಳ ಭವಿಷ್ಯ? ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ, ಸೊ ಅವರ ರಿಲೇಶನ್ಶಿಪ್, ಹಣಕಾಸು ಹಾಗೆ ಆರೋಗ್ಯ. ಮೊದಲನೇದಾಗಿ ಆರೋಗ್ಯವನ್ನು ನೋಡೋದಾದ್ರೆ ಹೇಗಿರುತ್ತೆ? ಆರೋಗ್ಯ, ಅವರ ರಿಲೇಶನ್ಶಿಪ್ ಹಾಗೆ ಹಣಕಾಸು. ಸೊ ಇಲ್ಲಿ ನಮ್ಮ ಆರೋಗ್ಯದ ವಿಚಾರಕ್ಕೆ ಅಂತ ಬಂದಾಗ ಇದು ಪಾಸಿಟಿವ್ ಆದಂಥ ಟೈಮು. ನೀವು ಸ್ವಲ್ಪ ರೆಸ್ಟ್ ಮೂಡಲ್ಲಿದ್ದೀರಾ. ಅಯ್ಯೋ ಎಲ್ಲ ಆಗಿದ್ದಾಗಿದೆ ಬಿಡು, ಆರಾಮಾಗಿ ರೆಸ್ಟ್ ತೊಗೊಳ್ಳೋಣ, ಯಾರು ತಲೆ ಕೆಡಿಸ್ಕೋತಾರೆ, ಈ ಥರ ರೆಸ್ಟ್ ಮೋಡಲ್ಲಿ ಹೋಗಿದ್ದೀರಾ, ಇರಲಿ. ಈ ಮಂತ್ ನಿಮಗೆ ಸ್ವಲ್ಪ ಭಗವಂತ ರೆಸ್ಟ್ ತೋರಿಸ್ತಾ ಇದ್ದಾನೆ. ರೆಸ್ಟ್ ತೊಗೊಳ್ಳಿ, ಬಟ್ ಮನಸ್ಸಲ್ಲಿ ಥಿಂಕ್ ಮಾಡ್ತಾ ಇರಿ, ಏನು ಮಾಡಬೇಕು ಮುಂದೆ ನಾನು ಅಂತ. ಕೆಲಸ ಇಲ್ವಾ, ಕೆಲಸ ಬಿಟ್ಟಿದ್ದೀರಾ, ಬೇರೆ ಕೆಲಸ ನೋಡ್ತಿದ್ದೀರಾ, ನೀವು ಕನ್ಯಾ ರಾಶಿಲಿ ಹುಟ್ಟಿದ್ದೀರಾ, ಹಾಗಿದ್ರೆ ಸ್ವಲ್ಪ ದಿನ ಬ್ರೇಕ್ ತೊಗೊಳ್ಳಿ. ನೆಮ್ಮದಿಯಾಗಿ ಯಾವ ಕೆಲಸ ನಿಮಗೆ ಸೂಟ್ ಆಗುತ್ತೆ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಲಿಸ್ಟ್ ಮಾಡಿಕೊಂಡು ನಿಮ್ಗೆ ಯಾವ್ದು ಬೇಕೋ ಅದನ್ನು ಮುಂದೆ ಹೊಡ್ಸ್ಕೊಂಡು ಹೋಗೋದ್ರಿಂದ ನಿಮ್ಮ ಆರೋಗ್ಯ ಈ ಸಮಯದಲ್ಲಿ ನೀವು ಮಾಡುವಂಥ ಕೆಲಸಕ್ಕೆ ಹೊಸದೇನಾದರೂ ಕಲಿಬೇಕು ಅಂತಿದ್ರೆ ಕೂಡ ಕಲಿಯೋದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ಸೂಪರ್ ಆಗಿದೆ ಹಾಗಾದರೆ ಆರೋಗ್ಯದ ವಿಚಾರವಾಗಿ. ಇನ್ನು ಮುಂದೆ ಅವರ ರಿಲೇಶನ್ಶಿಪ್ ಅಂತ ಬರೋದಾದರೆ, ರಿಲೇಷನ್ಶಿಪ್ ವಿಚಾರಕ್ಕೆ ಬಂದಾಗ ನಾನು ಯಾವಾಗಲೂ ಏಸ್ ಆಫ್ ಕಪ್ ತುಂಬ ಒಳ್ಳೆ ಪಾಸಿಟಿವ್ ಆದಂಥ ಕಾರ್ಡ್ ಇದು. ಸೊ ನ್ಯೂ ಬಿಗಿನಿಂಗ್, ಹೊಸ ಏನಾದರೂ ರಿಲೇಷನ್ಶಿಪ್ಗೋಸ್ಕರ ನೀವು ನೋಡ್ತಾ ಇದ್ದರೆ ನ್ಯೂ ಬಿಗಿನಿಂಗ್ ಅಥವಾ ಎಂಡ್ ಆಗಿರುತ್ತೆ, ಯಾವಾಗಲೂ ಹೊಸದಾಗಿ ಮತ್ತೆ ಪ್ರಾರಂಭ ಮಾಡಬೇಕು ಅದೇ ರಿಲೇಷನ್ಶಿಪ್ನ, ಆಗತ್ತೆ. ನ್ಯೂ ಬಿಗಿನಿಂಗ್ ತೋರಿಸ್ತಾ ಇದೆ. ಟ್ರೂ ಲವ್ ಸಿಗುತ್ತೆ ನಿಮಗೆ ಈ ಸಮಯದಲ್ಲಿ. ಲಾಟ್ಸ್ ಆಫ್ ಎಮೋಷನ್ಸ್, ತುಂಬ ಎಮೋಷ್ನಲಿ ನಿಮ್ಮನ್ನು ಹೀಲ್ ಮಾಡುವಂಥ, ಎಮೋಷ್ನಲಿ ಸಪೋರ್ಟ್ ಮಾಡುವಂಥ ಒಬ್ಬ ಪರ್ಸನ್ ನಿಮಗೆ ಸಿಗ್ತಾರೆ ಅಂತ ಹೇಳಬಹುದು ಈ ಸಮಯದಲ್ಲಿ ಮಂಜರಿ.
ಎಸ್, ಇನ್ನು ಹಣಕಾಸು ಅಂತ ಬಂದ್ರೆ ಹೇಗಿದೆ ಕನ್ಯಾ? ಹಣಕಾಸಿನ ವಿಚಾರದಲ್ಲಿ ಇದು ಕೂಡ ಪಾಸಿಟಿವ್ ಆದಂತಹ ಕಾರ್ಡ್. ನ್ಯೂ ಬಿಗಿನಿಂಗ್, ಹೊಸ ಬಿಗಿನಿಂಗ್ನ ತೋರಿಸ್ತಾ ಇದೆ, ಸಕ್ಸಸ್ನ ತೋರಿಸ್ತಾ ಇದೆ. ಹಾಗೇನೆ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಮಾಡಬೇಕು ಅಂತಿದ್ರೆ ಮಾಡ್ರಿ. ಈ ಸರಿ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾನು ಕನ್ಯಾ ರಾಶಿಯಲ್ಲಿ ಹುಟ್ಟಿದ್ದೀನಿ ಅಂದರೆ ಈ ಸಮಯದಲ್ಲಿ ಖಂಡಿತ ಮಾಡಿ. ಪರ್ಸನಲೈಸ್ಡ್ ರೀಡಿಂಗ್ಸ್ಗೆ ನೀವು ಬರಬೇಕಾಗತ್ತೆ, ಅದು ಬೇರೆ ವಿಚಾರ. ಆದರೆ ಜನರಲ್ ಆಗಿ ನಾನು ನೋಡಬೇಕು ಅಂತ ಹೇಳಿದ್ರೆ ಕನ್ಯಾ ರಾಶಿಯವರಿಗೆ ಇದು ಪಾಸಿಟಿವ್ ಆದಂತಹ ಟೈಮು. ನಿಮಗೆ ಆಪರ್ಚುನಿಟಿಗಳು ಬರ್ತವೆ, ಪಾರ್ಟ್ನರ್ಶಿಪ್ ವ್ಯವಹಾರ ಕೂಡ ಫಲಿಸೋದಕ್ಕೆ ಅವಕಾಶ ಇರುತ್ತೆ. ಪರ್ಸನಲೈಸ್ ರೀಡಿಂಗ್ ಬೇಕು ಅಂತಂದ್ರೆ ನೀವು ದಿವ್ಯಾ ಸುಬ್ರಹ್ಮಣ್ಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ಈ ವಿಡಿಯೋ ಕೆಳಗಡೆ ನಾವು ಅವರ ಸಂಪರ್ಕ ಸಂಖ್ಯೆಯನ್ನು ಮತ್ತು ವಿಳಾಸವನ್ನು ಹಾಕಿರ್ತೀವಿ. ಸೊ ಹಾಗಾಗಿ ಪರ್ಸನಲ್ ಆಗಿ ಒಂದು ಸಲ ಭೇಟಿ ಮಾಡಿ ಸಂಪೂರ್ಣವಾದಂತಹ ಗೈಡೆನ್ಸ್ ಪಡ್ಕೊಂಡ ನಂತರ ಯಾವ ಹೆಜ್ಜೆಯನ್ನು ತಗೋಬೇಕು ಅನ್ನೋದು ಈಸಿ ಆಗುತ್ತೆ. ಜೊತೆಗೆ ದಿವ್ಯಾ ಸುಬ್ರಹ್ಮಣ್ಯ ಅವರು ಕ್ರಿಸ್ಟಲ್ ಕೋಚ್ ಕೂಡ ಆಗಿರೋದ್ರಿಂದ ನಾವು ಯಾವ ಕ್ರಿಸ್ಟಲ್ ನಮಗೆ ಸೂಟೇಬಲ್ ಆಗುತ್ತೆ, ಯಾವ ರಾಶಿಯವರು ಯಾವ ಕ್ರಿಸ್ಟಲ್ನ ಹಾಕೋಬೇಕಾಗತ್ತೆ ಮತ್ತು ಯಾವುದನ್ನ ಧರಿಸಿದ್ರೆ ನಮಗೆ ಏನು ಬೆನಿಫಿಟ್ಸ್ ಇರುತ್ತೆ ಅನ್ನೋದನ್ನ ನಿಮ್ಮ ಹಾರೋಸ್ಕೋಪ್ ಮೇಲೆ ತಿಳಿಸಿಕೊಡ್ತಾರೆ. ಮೇಡಮ್, ನೀವು ಹೇಳ್ತಿದ್ರಿ ರಿಲೇಶನ್ಶಿಪ್ ವಿಚಾರವಾಗಿ ಮಾತನಾಡಿದ್ವಿ, ಡಿವೋರ್ಸ್ ಬಗ್ಗೆ ಮಾತನಾಡಿದ್ವಿ, ಇತ್ತೀಚೆಗೆ ಆಗ್ತಿರುವಂತಹ ಈ ಎಕ್ಸ್ಟ್ರಾ ಮ್ಯಾರಿಟಿಯಲ್ ಅಫೇರ್ಸ್ಗಳು ಅದು ಎಲ್ಲ. ಸೊ ಒಬ್ಬ ವ್ಯಕ್ತಿ ತನ್ನ ಹಾರೋಸ್ಕೋಪ್ನ ತಂದು ಸಂಪೂರ್ಣವಾಗಿ ತೋರಿಸಿದಾಗ ಈ ಥರ ಆಗತ್ತೆ ಮುಂದೆ ಅನ್ನೋದನ್ನ ನೀವು ಮುಂಚೆನೆ ಪ್ರಿಡಿಕ್ಟ್ ಮಾಡೋಕ್ಕಾಗತ್ತಾ? ಖಂಡಿತ ಮಾಡ್ಬೋದು. ಈ ಜಾತಕವನ್ನು ನೋಡಿದಾಗ ಈ ಜಾತಕಕ್ಕೆ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್, ಒಂದು ಜಾತಕ ತುಂಬ ಸಂಸ್ಕಾರವಂತ ಮನೆಯಿಂದ ಬಂದಿರುವಂಥ ಹೆಣ್ಮಗಳು ಅವರಿಗೆ ಯಾವುದೇ ರೀತಿಯ ಅಫೇರ್ಗಳನ್ನು ಇಟ್ಕೊಳ್ಳುವಂಥ ಮನಸ್ಥಿತಿ ಇಲ್ಲ. ಆದರೆ ಜಾತಕದಲ್ಲಿ ಯೋಗ ಇತ್ತು. ತುಂಬ ಕಷ್ಟಪಟ್ಟು ಅದನ್ನೆಲ್ಲ ಓವರ್ಕಮ್ ಮಾಡಿ ಎಷ್ಟೋ ಆಫರ್ಗಳು, ಎಷ್ಟೋ ಜನ ಕೇಳಿದರು. ತುಂಬ ಒಳ್ಳೆಯ ಹೆಣ್ಮಗಳು, ತುಂಬ ಜನ ಕೇಳಿದ್ರು, ಎಲ್ಲ ಆಯಿತು. ಬಟ್ ಇಲ್ಲ, ನಾನು ಸ್ಟ್ಯಾಂಡ್ ತಗೋತೀನಿ, ನಾನು ಯಾರ ಜೊತೆನೂ ಈ ಥರದ್ದೆಲ್ಲ ಇಟ್ಕೊಳ್ಳಲ್ಲ. ಅಂದರೆ ಇಟ್ಕೊಳ್ಳೋದು ತಪ್ಪು ಅಂತಲೂ ನಾನು ಇಲ್ಲಿ ಹೇಳ್ತಾ ಇಲ್ಲ. ಆದರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅನ್ನೋದು ಸರಿಯಲ್ಲ. ಏಕೆಂದರೆ ನಮ್ಮ ಎನರ್ಜಿಗಳನ್ನು ಯಾರಂದ್ರೆ ಅವ್ರ ಜೊತೆ ಶೇರ್ ಮಾಡಬಾರ್ದಲ್ವಾ. ಹಾಗಾಗಿ ಆ ಥರ ಒಂದು ವಿಚಾರದಿಂದ ಅವಳ ಸಂಸ್ಕಾರ ಅಥವಾ ಅವರ ಒಂದು ಗುಣ ಏನಿತ್ತು ಅದು ಅವ್ರನ್ನ ಕಂಟ್ರೋಲ್ ಮಾಡ್ತು ಅಂತ. ಓಕೆ, ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಅಂತಂದ್ರೆ ಜ್ಯೋತಿಷ್ಯ ಇವತ್ತಿನ ಮಟ್ಟಿಗೆ ಎಷ್ಟೋ ಜನ ಅದನ್ನ ತುಂಬಾ ನಂಬಕ್ ಹೋಗ್ಬೇಡಿ ಅನ್ನೋವಂಥದ್ದು ಒಂದಿದ್ರೆ, ಜ್ಯೋತಿಷ್ಯದಿಂದ ಮುಂದೆ ಬರುವಂತಹ ನಮ್ಮ ಕಷ್ಟಗಳನ್ನಾಗ್ಲಿ ಅಥವಾ ಮುಂದೆ ಏನೋ ಒಂದು ಅನಾಹುತ ಆಗ್ಬಿಡತ್ತೆ ಅನ್ನೋದನ್ನ ತಪ್ಪಿಸಿಕೊಳ್ಳೋದಕ್ಕೆ ಒಂದು ಗೈಡೆನ್ಸ್ ತರ ನಾವು ಇವತ್ತಿನ ದಿನಗಳಲ್ಲಿ ಅದನ್ನ ನೋಡ್ಬೇಕಾಗಿದೆ ಅಂತ ನೀವು ಹೇಳ್ತಾ ಇದ್ರಲ್ಲ. ಈಗ ಮುಂದೆ ಹೀಗಾಗುತ್ತೆ ಅಂತ ಗೊತ್ತಿರೋದಕ್ಕೆ ಆಕೆ ಅದನ್ನ ಸ್ಟ್ಯಾಂಡ್ ತಗೊಳ್ಳಕ್ಕೆ ಸಾಧ್ಯವಾಯಿತು ಅಂತ. ಇಲ್ಲದೇ ಇದ್ರೆ ಬಹುಶಃ ಏನು ಮುಂದಾಗಿರ್ತಿತ್ತೋ ಅದನ್ನ ತಡೆಯೋಕ್ ಆಗ್ತಿರ್ಲಿಲ್ಲ. ಆದ್ರೆ ಗೊತ್ತಾಗಿದ್ದಕ್ಕೆ ನಾವು ಮುಂಚಿತವಾಗಿ ಪ್ರಿಕಾಷನ್ಸ್ ಅಂತೂ ಜ್ಯೋತಿಷದಿಂದ ತಗೋಬಹುದು ಅಂತ. ಸೊ ಓಕೆ, ಮುಂದಿನ ರಾಶಿಗೆ ಬರೋದಾದ್ರೆ ತುಲಾ ರಾಶಿ ಹೇಗಿರುತ್ತೆ ಅವರ ಏಪ್ರಿಲ್ ಮಂತ್ ಭವಿಷ್ಯ? ತುಲಾ ರಾಶಿಯವರ ವಿಚಾರ, ತುಲಾ ರಾಶಿಯವರಿಗೆ ಮೊದಲನೇ ಕಾರ್ಡ್ ಬಂದು ಆರೋಗ್ಯದ ವಿಚಾರ, ಎರಡನೇ ಕಾರ್ಡ್ ಬಂದು ರಿಲೇಶನ್ಶಿಪ್, ಮೂರನೇ ಕಾರ್ಡ್ ಬಂದು ಹಣಕಾಸಿನ ವಿಚಾರ. ಸೊ ಇನ್ನು ಆರೋಗ್ಯದ ವಿಚಾರ ಅಂತ ಬಂದಾಗ, ಸೊ ಇಲ್ಲಿ ಬಂದು ಇದು ಒಂದು ಪಾಸಿಟಿವ್ ಆದಂತಹ ಕಾರ್ಡ್. ಆರೋಗ್ಯ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದರೆ ದೃಷ್ಟಿ ದೋಷ ತುಂಬ ಬೇಗ ಆಗುತ್ತೆ ನಿಮಗೆ. ಯಾರಾದರೂ ನೋಡಿಬಿಟ್ಟು ನಿಮ್ಮನ್ನು ದೃಷ್ಟಿ ಮಾಡಿ, ಅಂದರೆ ಈ ಇತ್ತೀಚಿನ ದಿನಗಳಲ್ಲಿ ಈ ವಾಟ್ಸಪ್ ಸ್ಟೇಟಸ್ ಹಾಕೋದು, ನಾವೇನೋ ಎಲ್ಲೋ ಹೋದರೆ ಅದನ್ನು ತೋರಿಸ್ಕೊಳ್ಳೋದು ಜನರ ಹತ್ರ. ಒಂದು ಸಣ್ಣ ಒಡವೆ ತೊಗೊಂಡ್ರೆ, ಒಂದು ಸೀರೆ ತೊಗೊಂಡ್ರೆ ಓ ಎಷ್ಟು ಮೆರಿತಾಳಪ್ಪ ಅಂತ ಒಂದು ಸಣ್ಣದಾಗಿ ಅಂದ್ಕೊಂಡ್ರು ಅವ್ರಿಗೆ ಅದರಿಂದ ನೆಗೆಟಿವ್ ಆಗುತ್ತೆ. ಹಾಗಾಗಿ ಕೇರ್ಫುಲ್ ಆಗಿರಬೇಕಾಗತ್ತೆ. ತುಲಾ ರಾಶಿಯವರು ಯಾವುದನ್ನು ಶೋ ಆಫ್ ಮಾಡೋದು ಈ ಸಮಯದಲ್ಲಿ ಒಳ್ಳೆಯದಲ್ಲ ಅಂತ ಹೇಳ್ಬೋದು. ಓಕೆ, ಒಟ್ಟಲ್ಲಿ ಆರೋಗ್ಯದ ವಿಚಾರದಲ್ಲಿ ಚೆನ್ನಾಗಿರುತ್ತೆ. ಬಟ್ ದೃಷ್ಟಿ ದೋಷ ಹೆಚ್ಚಾಗಿ ಕಾಡೋದಕ್ಕೆ ಅವಕಾಶ ಇರುತ್ತೆ. ದೃಷ್ಟಿ ದೋಷದಿಂದ ಹೆಚ್ಚು ಮೈಕೈ ನೋವು ಬರೋದಕ್ಕೆ, ತಲೆನೋವು ಬರೋದಕ್ಕೆ ತುಂಬ ಅವಕಾಶಗಳು ಇರ್ತವೆ. ಓಕೆ ಓಕೆ, ಆರೋಗ್ಯ ಅಂದ್ರೆ ಕೇವಲ ನಾವು ನಮ್ಮ ದೇಹದ ಸ್ವಾಸ್ಥ್ಯವನ್ನ ನೋಡ್ಕೊಳ್ಳೋದಲ್ಲ, ಈ ದೃಷ್ಟಿಗಳು ಕೂಡ ಅದ್ರ ಮೇಲೆ ಪರಿಣಾಮವನ್ನ ಬೀರುತ್ತೆ. ಸೊ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ತುಲಾ ರಾಶಿಯವರು. ಇನ್ನು ಅವರ ರಿಲೇಶನ್ಶಿಪ್ ಅಂತ ಬಂದಾಗ ಹೇಗಿರುತ್ತೆ ರಿಲೇಶನ್ಶಿಪ್ ತುಲಾ ರಾಶಿಯವರಿಗೆ? ಸೊ ಇದು ನೋಡಿ, ಬ್ರೇಕಪ್ನ ತೋರಿಸುವಂತಹ ಕಾರ್ಡ್. ಈ ಕಾರ್ಡ್ ನೆಗೆಟಿವ್ ಕಾರ್ಡ್ ಇದು. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಬ್ರೇಕಪ್ನ ತೋರಿಸುತ್ತೆ, ಸಪರೇಷನ್ನ ತೋರಿಸುತ್ತೆ. ಮದುವೆಗೆ ನೀವು ಡಿವೋರ್ಸಿಗೆ ಟ್ರೈ ಮಾಡ್ತಾ ಇದ್ದೀರಿ ಅಂದರೆ ಈ ಕಾರ್ಡ್ ಬಂದಿದೆ ಅಂದರೆ ಡಿವೋರ್ಸ್ ಆಗುತ್ತೆ. ಡಿವೋರ್ಸಿಗೆ ಆಲ್ರೆಡಿ ಟ್ರೈ ಮಾಡ್ತಿರೋರ್ಗೆ ಇದು ಪಾಸಿಟಿವ್ ಕಾರ್ಡ್. ಅದರ್ವೈಸ್ ಡಿವೋರ್ಸ್ಗೆ ಹೋಗೋವಂಥ ಅವಕಾಶ ಇರುತ್ತೆ. ಹಾಗೆಯೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ನಿಮ್ಮ ಪಾರ್ಟ್ನರ್ ಜೊತೆ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಅವಕಾಶ ಇರುತ್ತೆ. ಬ್ರೇಕ್ ಆಗುತ್ತೆ, ರಿಲೇಶನ್ಶಿಪ್ ಬ್ರೇಕ್ ಆಗುತ್ತೆ, ಈಗೋ ದೊಡ್ಡದಾಗುತ್ತೆ ನಿಮಗೆ ಈ ಸಮಯದಲ್ಲಿ ಅಂತ ಹೇಳ್ಬೋದು. ಓಕೆ, ತುಲಾ ರಾಶಿಯವರು ರಿಲೇಶನ್ಶಿಪ್ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ. ಸೊ ಇನ್ನು ಅವರ ಹಣಕಾಸು ಅಂತ ಬಂದ್ರೆ, ಹಣಕಾಸಿನ ವಿಚಾರದಲ್ಲಿ ಬಂದಾಗ ದ ಮೂನ್ ಕಾರ್ಡ್, ಇದು ಕೂಡ ನಮಗೆ ಅಷ್ಟು ಪಾಸಿಟಿವ್ ಕಾರ್ಡ್ ಅಂತ ಏನಲ್ಲ. ಸ್ವಲ್ಪ
ಸರಿಯಾದ ರಿಸಲ್ಟ್ಸ್ ಬರೋದಕ್ಕೆ ಅವಕಾಶ ಇಲ್ಲದೆ ಇರುವಂಥ ಸಮಯ ಇದು. ಲಾಸಸ್ ಆಗೋದಕ್ಕೆ ಕೂಡ ಅವಕಾಶ ಇರುತ್ತೆ. ಕಾನ್ಫಿಡೆನ್ಸ್ ಲೂಸ್ ಆಗುತ್ತೆ, ಕಾನ್ಫಿಡೆಂಟಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ, ಡಿಪ್ರೆಷನ್ ಬರೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಕೂಡ ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ನೀವು ಈ ಸಮಯದಲ್ಲಿ ರಿಲೇಷನ್ಶಿಪ್ ವಿಚಾರದಲ್ಲಿ ಹಾಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ತುಲಾರಾಶಿಯವರು. ಸೊ ಅವರಿಗೆ ಎಲ್ಲ ವಿಚಾರಗಳಲ್ಲಿಯೂ ಕೂಡ ತುಲಾರಾಶಿಯವರಿಗೆ ಈ ಬಾರಿ ಎಚ್ಚರಿಕೆ ಅಗತ್ಯ ಇದೆ ಏಪ್ರಿಲ್ನಲ್ಲಿ ಅನ್ನುವಂಥದ್ದು. ಸೊ ಇನ್ನು ಅವರ ಗೈಡೆನ್ಸ್ ವಿಚಾರವಾಗಿ ಬರೋದಾದರೆ ತುಲಾರಾಶಿಯವರಿಗೆ ಏನು ಗೈಡೆನ್ಸ್ ಸಿಗ್ಬೋದು ಹನುಮಾನಿಂದ ಅಂತ? ಸೊ ಹನುಮಾನ್ ಗೈಡೆನ್ಸ್ ಅಂತ ಬಂದಾಗ ತುಲಾರಾಶಿಯವರಿಗೆ, ಸೊ ಇಲ್ಲಿ ನಿಮ್ಮ ಹೃದಯದಿಂದ ನೀವು ಕೆಲಸ ಮಾಡಿ. ನಿಮ್ಮ ಹೃದಯ ಏನು ಹೇಳುತ್ತೆ ಆ ಕೆಲಸ ಮಾಡಿ. ಯಾವುದೇ ಕೆಲಸ ಮಾಡಿದ್ರೂ ನಿಮ್ಮ ಆತ್ಮವನ್ನು ಅಲ್ಲಿ ಸಮರ್ಪಣೆ ಮಾಡಬೇಕು. ಒಂದು ಸಣ್ಣದೇನೋ ಡ್ರಾಯಿಂಗ್ ಮಾಡ್ತೀರಾ, ಇದು ಹೆಂಗೆ ಬರಬೇಕು ಅಂದರೆ ನಾನು ತುಂಬ ಕಾನ್ಸಂಟ್ರೇಟ್ ಮಾಡಿ ಮಾಡಬೇಕು ಇದನ್ನು ಅನ್ನುವಂಥ ಒಂದು ಸಮರ್ಪಣಾ ಮನೋಭಾವದಿಂದ ನೀವು ಕೆಲಸವನ್ನು ಮಾಡಬೇಕಾಗತ್ತೆ. ನಿಮ್ಮ ಡ್ಯೂಟಿಯನ್ನು, ನಿಮ್ಮ ಕೆಲಸವನ್ನು ನೀವು ಸರಿಯಾಗಿ ಮಾಡಬೇಕಾಗತ್ತೆ. ಸಕ್ಸಸ್ಫುಲ್ ಆಗಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಿಮ್ಮ ಪರ್ಸ್ನಲ್ ಗ್ರೋತ್ನ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬೋದು. ಈ ಸಮಯದಲ್ಲಿ ಏನು ಮಾಡಬೇಕು ಅಂದರೆ, ಎಲ್ಲಾದರೂ ಹೊರಗಡೆ ಹೋಗಿರ್ತೀರಾ, ಮಂಕಿಗಳು ಅಂದರೆ ಕೋತಿಗಳು ಹೊರಗಡೆ ತಿರುಗಾಡ್ತಾ ಇರೋದನ್ನ ನೋಡಿರ್ತೀರಾ. ಈ ಸಮಯದಲ್ಲಿ ಅದೇ ಆ ಕೋತಿಗಳೇ ಹನುಮಂತನ ಸ್ವರೂಪ ಅಂತ ತಿಳ್ಕೊಂಡು ಅದಕ್ಕೆ ಬಾಳೆಹಣ್ಣನ್ನು ಸಮರ್ಪಣೆ ಮಾಡೋದ್ರಿಂದ ಪಾಸಿಟಿವ್ ಆದಂಥ ರಿಸಲ್ಟ್ಸ್ ಬರ್ತದೆ ಅಂತ ಹೇಳ್ಬೋದು. ಓಕೆ, ತುಲಾರಾಶಿಯವರಿಗೆ ಇದೊಂದು ಬೆಸ್ಟ್ ರೆಮಿಡಿ, ಕೋತಿಗಳಿಗೆ ಮತ್ತು ಪ್ರಾಣಿಗಳಿಗೆ ಬಾಳೆಹಣ್ಣು ಕೊಡುವಂಥದ್ದು ಅಂತ. ಸೊ ಇದು ತುಲಾರಾಶಿಯವರದಾಗಿತ್ತು. ಮೇಡಮ್, ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿಗೆ ಬರೋದಾದ್ರೆ ಹೇಗಿರುತ್ತೆ ಏಪ್ರಿಲ್ ಮಂತ್? ವೃಶ್ಚಿಕ ರಾಶಿಯವರ ಬಗ್ಗೆ ನೋಡೋಣ ಹೇಗಿದೆ ಅಂತ ಹೇಳಿ. ಆರೋಗ್ಯ, ರಿಲೇಶನ್ಶಿಪ್ ಹಾಗೆ ಹಣಕಾಸು. ಸೊ ಆರೋಗ್ಯ ಮೊದಲನೇ ಕಾರ್ಡ್, ರಿಲೇಶನ್ಶಿಪ್ ಎರಡನೇ ಕಾರ್ಡ್, ಮೂರನೇ ಕಾರ್ಡ್ ಬಂದು ಹಣಕಾಸಿನ ವಿಚಾರವಾಗಿ ತೆಗೆದಿದ್ದೀವಿ. ಸೊ ನಮ್ಮ ಆರೋಗ್ಯದ ವಿಚಾರಕ್ಕೆ ಬಂದಾಗ ಇದು ಹೆಲ್ದಿಯಾಗಿದ್ದೀರಾ. ನೀವು ಫುಲ್ ಏನು ಮಾಡಬೇಕು ಅಂತಿದ್ದೀರೋ ಎಲ್ಲ ಕೆಲಸವನ್ನು ಮಾಡೋದಕ್ಕೆ ತುಂಬ ಶಕ್ತಿಶಾಲಿಯಾಗಿ ಆರೋಗ್ಯ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳಬಹುದು. ತುಂಬ ಪಾಸಿಟಿವ್ ಆದಂಥ ಟೈಮ್ ಇದು. ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ನಿಮಗೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಕೂಡ ಈ ಮಂತಲ್ಲಿ ನಿಮಗೆ ಹೆಚ್ಚಾಗಿ ಬಾಧಿಸೋದಿಲ್ಲ. ನೀವು ಮಾಡೋ ಕೆಲಸಗಳನ್ನು ನೀವು ಶಕ್ತಿಶಾಲಿಯಾಗಿ ನಿಮ್ಮ ಫಿಸಿಕಲ್ ಎಫರ್ಟ್ ಹಾಕಿ ಮಾಡೋವಂಥ ಅವಕಾಶ ಇರುತ್ತೆ. ಓಕೆ, ಇನ್ನು ಅವರ ರಿಲೇಶನ್ಶಿಪ್ ವಿಚಾರ ಅಂತ ಬಂದರೆ ಹೇಗಿರುತ್ತೆ? ಇನ್ನು ವೃಶ್ಚಿಕ ರಾಶಿಯವರಿಗೆ ರಿಲೇಶನ್ಶಿಪ್ ವಿಚಾರ ಅಂತ ಬಂದಾಗ ಲವ್ ಇಸ್ ಕಮಿಂಗ್. ನಿಮ್ಮ ಲೈಫಲ್ಲಿ ಒಂದು ಪ್ರೀತಿ ಬರ್ತಾ ಇದೆ, ನೀವು ಅದನ್ನು ನೋಡ್ತಾನೇ ಇಲ್ಲ, ಬಟ್ ಯು ಆರ್ ನಾಟ್ ವಾಚಿಂಗ್. ತಿರುಗೂ ನೋಡ್ತಾ ಇಲ್ಲ. ಇವ್ರು ನಮಗೆ ತುಂಬ ಲವ್ ಕೊಡ್ತಾ ಇದ್ದಾರೆ, ಅಫೆಕ್ಷನ್ ಕೊಡ್ತಿದ್ದಾರೆ, ಅದ್ರ ಕಡೆ ಗಮನನೇ ಇಲ್ಲ, ಹಣದ ಕಡೆ ಗಮನ, ಅಥವಾ ಒಂದು ಕಿರಿಕಿರಿ ಮಾಡ್ಕೊಳ್ಳೋಂಥ ಮನಸ್ಥಿತಿಲಿ ಇದ್ದೀರಾ ನೀವು. ಸೊ ನಿಮ್ಮ ಮನಸ್ಥಿತಿ ನೀವು ಸರಿ ಮಾಡ್ಕೋಬೇಕು. ಎದುರುಗಿರೋರೆಲ್ಲ ನಿಮಗೆ ಸರಿ ಹೋಗಬೇಕಾಗಿರೋರು. ನಿಮಗೆ ಸಿಗ್ತಾ ಇರುವಂಥ ಪ್ರೀತಿಯನ್ನು ಯಾವಾಗಲೂ, ಈ ಪ್ರೀತಿ ಅನ್ನೋದು ಏನು ಗೊತ್ತಾ, ಚೇಸ್ ಮಾಡಬಾರ್ದು, ನಾವು ಅದ್ರ ಹಿಂದೆ ಓಡಬಾರ್ದು. ಬಟ್ ನಮ್ಮ ಹಿಂದೆ ನಮಗೋಸ್ಕರ ಯಾರಾದರೂ ಪ್ರೀತಿಯಿಂದ ಇದ್ದಾರೆ ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಯಾವಾಗಲೂ ಅಷ್ಟೇ. ಅದರಲ್ಲೂ ಹೆಣ್ಣು ಮಕ್ಕಳ ಪ್ರೀತಿಯನ್ನು ಪಡ್ಕೊಳ್ಳೋಕೆ ತುಂಬ ಪುಣ್ಯ ಮಾಡಿರಬೇಕು ಅಂತ. ಯಾರಾದರೂ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಹೆಣ್ಮಕ್ಳು ಅಂದರೆ ನೀವು ಅದನ್ನು ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ನೀವು ಯಾರನ್ನ ಪ್ರೀತಿಸ್ತೀರಾ ಅದಕ್ಕೆ ನಿಮ್ಮನ್ನ ಪ್ರೀತಿ ಮಾಡೋರ ಜೊತೆ ನೀವು ಇರಬೇಕಾಗತ್ತೆ ಅಂತ ಹೇಳ್ತಾರಲ್ಲ, ಅದು ಆ ಥರ ಸಿಚುವೇಶನ್ ನಿಮಗಿದೆ. ಸೊ ನಿಮ್ಮನ್ನ ಇಷ್ಟಪಡೋರು ಇದ್ದಾರೆ, ಅವ್ರ ಕಡೆ ನೀವು ನೋಡಿ ಒಳ್ಳೆ ರಿಲೇಶನ್ಶಿಪ್ನ ಬೆಳೆಸ್ಕೊಳ್ಬಹುದು. ಓಕೆ, ಸೊ ಇನ್ನು ಹಣಕಾಸು ಅಂತ ಬಂದರೆ, ಹಣಕಾಸಿನ ವಿಚಾರಕ್ಕೆ ಬಂದಾಗ ಇದು ಒಂದು ಪಾಸಿಟಿವ್ ಆದಂತಹ ಕಾರ್ಡು. ನಿಮಗೆ ಯಾರೋ ಒಬ್ಬ ಲೇಡಿ ಇಂದ ತುಂಬ ದೊಡ್ಡ ಮಟ್ಟದ ಒಂದು ಹಣ ಬರೋದಕ್ಕೆ ಅವಕಾಶ ಇರುತ್ತೆ. ಇಂಡಿಪೆಂಡೆಂಟ್ ಒಂದು ಬಿಸ್ನೆಸ್ನ ಬಿಲ್ಡ್ ಮಾಡೋದಕ್ಕೆ, ಸ್ಟೇಬಲ್ ಬಿಸ್ನೆಸ್ನ ಬಿಲ್ಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಮಿಸ್ಟೇಕ್ಸ್, ಪಾಸ್ಟಲ್ಲಿ ಮಾಡಿರುವಂಥ ಮಿಸ್ಟೇಕ್ಸ್ನ ಅರ್ಥ ಮಾಡಿಕೊಂಡು ಪಾಸ್ಟ್ನ ಮಿಸ್ಟೇಕ್ಸ್ನ ತಿದ್ದುಕೊಂಡು ನೀವು ನಡೆಯೋದ್ರಿಂದ ನಿಮ್ಮ ಲೈಫ್ನಲ್ಲಿ ಟ್ರಾನ್ಸ್ಫರ್ಮೇಷನ್ ಬರೋದಕ್ಕೆ, ತುಂಬ ದೊಡ್ಡ ಮಟ್ಟದ ಬದಲಾವಣೆ ಆಗೋದಕ್ಕೆ ಅವಕಾಶ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ತಪ್ಪುಗಳನ್ನು ತಿದ್ದುಕೊಳ್ಳಿ, ನಿಮಗೆ ಒಂದು ದೊಡ್ಡ ಸಪೋರ್ಟ್ ಸಿಗುತ್ತೆ, ಅದರಿಂದ ನೀವು ಮುಂದುವರಿಯೋದಕ್ಕೆ ಅವಕಾಶ ಇದೆ. ಒಟ್ಟಾರೆ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ, ಚೆನ್ನಾಗಿದೆ. ಆದರೆ ಕೆಲವು ಕಾಷನ್ಸ್ಗಳು ಬೇಕಾಗತ್ತೆ. ಓಕೆ, ಇನ್ನು ಹನುಮಾನ್ ಗೈಡೆನ್ಸ್ ಏನು ಸಿಗ್ಬೋದು ವೃಶ್ಚಿಕ ರಾಶಿಯವರಿಗೆ? ಹನುಮಾನ್ ಗೈಡೆನ್ಸ್ ಅಂತ ಬಂದಾಗ ಹನುಮಂತ ಏನು ಹೇಳ್ತಾನೆ ವೃಶ್ಚಿಕ ರಾಶಿಯವರಿಗೆ ಅಂತ ನೋಡುವ. ಭಗವಂತನ ಸಪೋರ್ಟ್ ನಿಮಗಿದೆ. ನೀವು ಕೂಡ ನಿಮ್ಮ ಸಪೋರ್ಟ್ ಯಾರು ಬಯಸ್ತಾರೋ ಅವ್ರಿಗೆ ಸಪೋರ್ಟ್ನ ಮಾಡಬೇಕಾಗತ್ತೆ. ನೀವು ಒಂದು ಸೋರ್ಸ್ ಆಫ್ ಎನರ್ಜಿ ಆಗಿದ್ದೀರಾ ಈ ಟೈಮಲ್ಲಿ. ನಿಮ್ಮ ಹತ್ರನೇ ಒಂದು ದೊಡ್ಡ ಮಟ್ಟದ ಒಂದು ಎನರ್ಜಿ ಇದೆ. ಸೊ ಅದನ್ನು ನೀವು ಗಮನಿಸ್ಕೊಳ್ಬೇಕು. ನೀವು ವೀಕ್ ಆಗಿದ್ದೀರಾ ಅಂತ ನಿಮ್ಗೆ ಅನಿಸಿದ ತಕ್ಷಣ ಇಲ್ಲ ನನ್ನ ಹತ್ರ ಶಕ್ತಿ ಇದೆ, ಹನುಮಾನ್ ಗೈಡೆನ್ಸ್ ಬಂದಿದೆ, ನನ್ನ ಹತ್ರ ಶಕ್ತಿ ಇದೆ, ನಾನು ಹೊರಗಡೆ ಬರ್ಬೋದು ಅಂತ ಹೇಳ್ಬೋದು. ಸೊ
ಯಾವ ರೀತಿಯ ಶಕ್ತಿ ಇದೆ ಅಂತ ಹೇಳಿದ್ರೆ, ಶ್ರೀರಾಮನ ಸೇನೆಯಲ್ಲಿ ಯಾವ ರೀತಿ ಶಕ್ತಿ ಇತ್ತಲ್ಲ ಅಂಥ ಶಕ್ತಿ ಈ ಸಮಯದಲ್ಲಿ ನಿಮಗೆ ಇದೆ ಅಂತ ಹೇಳ್ಬಹುದು. ಸೊ ಇದು ಪೂರ್ತಿ ಪಾಸಿಟಿವ್ ಆದಂಥ ಒಂದು ಕಾರ್ಡ್. ಆದರೆ ರೆಮಿಡಿ ಅಂತ ಬಂದಾಗ ಮೆಡಿಟೇಷನ್ ಮಾಡಬೇಕು, ಯೋಗ ಮಾಡಬೇಕು, ಹಾಗೆಯೇ ಮೈಂಡ್ಫುಲ್ನೆಸ್. ನೀವು ಒಂದು ನಿಮ್ಮ ಮನಸ್ಸಿಗೆ ಸಂತೋಷ ಆಗೋ ರೀತಿ ಯಾವುದಾದ್ರೂ ಕೆಲಸಗಳನ್ನು ಮಾಡ್ತಾ ಹೋಗಬೇಕಾಗತ್ತೆ. ಹಾಗೆ ನಿಮ್ಮ ಇನ್ನರ್ ಪೀಸ್ನ ಕಲ್ಟಿವೇಟ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಸಜೆಸ್ಟ್ ಮಾಡಿದೆ. ನಿಮ್ಮ ಇನ್ನರ್ ಪೀಸ್ ನಿಮ್ಮಲ್ಲೇ ಇರುತ್ತೆ, ಅದನ್ನು ನೀವು ಕಲ್ಟಿವೇಟ್ ಮಾಡ್ಕೊಂಡ್ರೆ ಪಾಸಿಟಿವ್ ರಿಸಲ್ಟ್ನ ತಗೊಳ್ಬಹುದು. ಓಕೆ. ಸೊ ಹನುಮಾನ್ ಗೈಡೆನ್ಸ್ ಕೂಡ ಬಹಳ ಸಪೋರ್ಟಿವ್ ಆಗಿ ವಂಡರ್ಫುಲ್ ಆಗಿ ಬಂದಿದೆ ವೃಶ್ಚಿಕ ರಾಶಿಯವರಿಗೆ. ಸೊ ಇನ್ನು ಮುಂದಿನ ರಾಶಿ ಧನು ರಾಶಿಗೆ ಬರೋದಾದ್ರೆ ಹೇಗಿರುತ್ತೆ ಧನು ರಾಶಿಯವರ ಟೈಮ್? ಧನುರಾಶಿಯವರ ವಿಚಾರಕ್ಕೆ ಬಂದಾಗ ಏಪ್ರಿಲ್ ತಿಂಗಳಲ್ಲಿ ಮೊದಲನೇದಾಗಿ ಅವರ ಆರೋಗ್ಯ ಹೇಗಿದೆ, ಅವರ ರಿಲೇಶನ್ಶಿಪ್, ಅವರ ಹಣಕಾಸು, 3 ಕಾರ್ಡ್ಗಳನ್ನು. ಯಾಕೆಂದರೆ ಮೊದಲನೇದಾಗ ಆರೋಗ್ಯ ಭಾಗ್ಯ, ಹಾಗಾಗಿ ಸೊ ಇದು ಪಾಸಿಟಿವ್ ಆದಂತಹ ಕಾರ್ಡು. ಆರೋಗ್ಯದ ಸಮಸ್ಯೆ, ಮೇಜರ್ ಹೆಲ್ತ್ ಇಶ್ಯೂ ಏನೂ ಇಲ್ಲ, ನಿಮಗೆಲ್ಲ ರೀತಿಯ ಸಪೋರ್ಟ್ ಕೊಡ್ತಾರೆ. ಹಾಗೆಯೇ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಅಥವಾ ಯಾರು ತಾಯಿನೋ ಯಾರು ಇರ್ತಾರಲ್ಲ, ಅವ್ರು ಮಾಡೋ ಅಡುಗೆನ ಊಟ ಮಾಡಿ ಈ ತಿಂಗಳು. ಅವ್ರು ಮಾಡೋ ಅಡುಗೆನ ಬಾಕ್ಸ್ ತೊಗೊಂಡು ಹೋಗಿ, ಹೊರಗಡೆ ತಿಂತೀನಿ ಬಿಡೋ ನೀನೇನು ಕೊಡೋದು, ಈ ಥರದ್ದೆಲ್ಲ ದುರಹಂಕಾರ ಮಾಡಿದ್ರೆ ಆರೋಗ್ಯ ಕೆಡುತ್ತೆ. ನಿಮ್ಮ ತಾಯಿ ಕೊಡುವಂಥ, ನಿಮ್ಮ ಹೆಂಡತಿ ಮಾಡಿಕೊಡುವಂಥ ಆಹಾರವನ್ನು ಧನುರಾಶಿಯವರು ಸೇವಿಸಿದ್ರೆ ಖಂಡಿತ ಆರೋಗ್ಯ ನಿಮಗೆ ಸಪೋರ್ಟಿವ್ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು 2ನೇ ಕಾರ್ಡ್ ಬಂದು ರಿಲೇಷನ್ಶಿಪ್ ವಿಚಾರಕ್ಕೆ ಅಂತ ಬಂದಾಗ ಹ್ಯಾಪಿ ಆದಂಥ ರಿಲೇಷನ್ಶಿಪ್, ಹಾಗೆಯೇ ಯಾವುದೇ ಕಡೆ ಒಂದು ಡಿಸ್ಟ್ರಾಕ್ಷನ್ ಇಲ್ಲದೆ ನಿಮ್ಮ ಕಡೆನೇ ಫೋಕಸ್ಡ್ ಆಗಿರುವಂಥ ರಿಲೇಷನ್ಶಿಪ್ ಇದು. ವಿಶ್ ಫುಲ್ಫಿಲ್ಮೆಂಟ್, ರಿಲೇಷನ್ಶಿಪ್ ವಿಚಾರದಲ್ಲಿ ನಿಮ್ಮ ಯಾವುದೇ ಆಸೆ ಇದ್ರೂ ಅದು ಫುಲ್ಫಿಲ್ ಆಗೋದಕ್ಕೆ ಅವಕಾಶ ಇರುವಂಥ ಟೈಮ್ ಧನುರಾಶಿಯವರಿಗೆ ಅಂತ ಹೇಳ್ಬೋದು. ಓಕೆ, ಸೂಪರ್ ಆಗಿದೆ ಹಾಗಾದರೆ ರಿಲೇಷನ್ಶಿಪ್ ವಿಚಾರದಲ್ಲೂ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ಲಾಸಸ್ ತೋರಿಸುವಂಥ ಕಾರ್ಡ್ ಇದು ನೆಗೆಟಿವ್ ಕಾರ್ಡ್. ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಏನರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಕೆಲಸ ಮಾಡ್ಬೋದಾ ಬೇಡವಾ, ಅಥವಾ ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂದರೆ ಈ ತಿಂಗಳಲ್ಲಿ ಹೆಚ್ಚು ಮಾಡೋದು ಬೇಡ, ಅದು ಬೇಡ ಅಂತ ಕಾಣ್ತಾ ಇದೆ. ಯಾಕೆಂದರೆ ಲಾಸಸ್ನ ತೋರಿಸ್ತಾ ಇರೋವಂಥದ್ದು ಅಂತ, ಅಥವಾ ಸರಿಯಾದ ರಿಸಲ್ಟ್ ಬರದೇ ಇರ್ಬೋದು. ನೀವು ಹಾಕೋ ಎಫರ್ಟ್ಗೆ ಸರಿಯಾದ ರಿಸಲ್ಟ್ ಬರೋಲ್ಲ. ನೀವು ಆಫೀಸಲ್ಲಿ ಮೈ ಮುರಿಯೋ ಕೆಲಸ ಮಾಡ್ತಾ ಇದ್ದೀರಾ, ಅದು ಮಾಡ್ತೀರಾ, ಪಕ್ಕದವ್ರ ಕೆಲಸನೂ ಇಸ್ಕೊಂಡು ನೀವು ಮಾಡಿರ್ತೀರಾ, ನನಗೆ ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ, ಒಳ್ಳೆ ಹಣ ಬರುತ್ತೆ, ಪ್ರಮೋಷನ್ ಬರುತ್ತೆ ಅಂತ ಎಲ್ಲ ಸ್ಟ್ರಕ್ ಆಗಿರುವಂಥ ಕಾರ್ಡ್ ತೋರಿಸ್ತಾ ಇದೆ. ಸೊ ಕೇರ್ಫುಲ್ಲಾಗಿ ಈ ಹಣಕಾಸಿನ ವಿಚಾರದಲ್ಲಿ, ನಿಮ್ಮ ಜಾಬ್ ವಿಚಾರದಲ್ಲಿ ನೀವು ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಇನ್ನು ಏನು ಗೈಡೆನ್ಸ್ ಸಿಗ್ಬೋದು ಹನುಮಾನ್ ಗೈಡೆನ್ಸ್ ಧನುರಾಶಿ? ಇನ್ನು ಧನುರಾಶಿಯವರ ವಿಚಾರಕ್ಕೆ ಬಂದಾಗ ನಮ್ಮ ಹನುಮ ಕೊಡ್ತಾ ಇರುವಂತಹ ಮೆಸೇಜ್ ಯಾವುದಪ್ಪ ಅಂತ ಹೇಳಿದ್ರೆ, ಅಲೈನ್ ವಿತ್ ಯುವರ್ ವ್ಯಾಲ್ಯೂಸ್. ನಿಮಗೆ ಅಂತ ಒಂದು ವ್ಯಾಲ್ಯೂ ಇದೆ ರೀ, ಆ ವ್ಯಾಲ್ಯೂನ ನೋಡಿ ನೆನ್ಪಿಟ್ಕೊಂಡು ನಿಮ್ಮ ಪರ್ಪಸ್ ಏನಿದೆ, ನೀವು ಈ ಭೂಮಿಗೆ ಏನಕ್ಕೆ ಬಂದಿದ್ದೀರಾ ಅಥವಾ ಈ ಸಮಯವನ್ನು ಏನಕ್ಕೆ ಕಳೀತಿದ್ದೀರಾ ಅನ್ನೋದನ್ನು ನೋಡಿಕೊಂಡು ನೀವು ಕೆಲಸ ಮಾಡಿದ್ರೆ ನಿಮ್ಮ ವ್ಯಾಲ್ಯೂ ಹೆಚ್ಚಾಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿಬಿಟ್ಟು, ಹಾಗೆಯೇ ರಾಮನ ಸೇವೆಯನ್ನು ಮಾಡಿ. ಯಾವ ರೀತಿ ಹನುಮ ರಾಮನ ಸೇವೆಯನ್ನು ಮಾಡಿದ ಆ ರೀತಿ ಮಾಡೋದ್ರಿಂದ ನಿಮಗೆ ಹೊಸದೊಂದು ದಾರಿ ತೆರ್ಕೊಳ್ಳುತ್ತೆ, ಹೊಸದೊಂದು ವಿಷಯ ಹುಟ್ಕೊಳ್ಳುತ್ತೆ. ನಿಮಗೆ ಜಾಬ್ ಇಲ್ಲ ಅಂದರೆ ಜಾಬ್ ಸಿಗ್ಬೋದು, ಮದುವೆ ಆಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇರ್ತೀರಾ, ಇದನ್ನು ಮಾಡಿ ನೋಡಿ. ಆ ಆಂಜನೇಯನ ನಂಬಿ ನಿಮಗೆ ಈ ಸಮಯದಲ್ಲಿ ಒಂದು ಹೆಣ್ಣು ಸಿಗೋದಕ್ಕೆ ಕೂಡ ಅವಕಾಶ ಆಗ್ಬೋದು, ಅಥವಾ ಗಂಡು ಸಿಕ್ಕು ಮದುವೆ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ನೀವು ದೇವರಲ್ಲಿ ಒಬ್ಬರಾಗಬೇಕು. ನಾನು ಏನೋ ಒಂದು ಮಾಡ್ತೀನಿ ಅಂತ ಅನ್ನೋದಲ್ಲ, ನಾನೇ ನನ್ನಲ್ಲೇ ಇದ್ದಾನೆ ಭಗವಂತ ಅಂತ ಹೇಳಿ ನಿಮ್ಮನ್ನು ನೀವು ಆ ಭಗವಂತನ ಕಡೆಗೆ ತಿರುಗಿಸ್ಕೊಳ್ಳೋದ್ರಿಂದ ನಿಮಗೆ ಸಾಕಷ್ಟು ಪಾಸಿಟಿವ್ಗಳು ಅಲೈನ್ ಮಾಡ್ಕೋಬೇಕು. ಇದು ಸರಿ ಇದೆಯಾ, ನನ್ನ ಭಗವಂತನ ಸಂಬಂಧ ಹೇಗಿದೆ, ಅಥವಾ ನನ್ನಲ್ಲೇ ಭಗವಂತ ಇದ್ದಾನಾ, ಇದನ್ನು ನೀವು ಅಲೈನ್ ಮಾಡ್ಕೊಂಡು ಮುಂದೆ ಹೋದಾಗ ಪಾಸಿಟಿವ್ ಆಗಿ ಮಂತ್ನ ಕಳೆಯೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ನೀವು ಈ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಹಿರಿಯರು ಯಾರೋ ಒಬ್ರು ಇರ್ತಾರೆ, ಅವರ ಹತ್ರ ಹೋಗಿ, ಅಜ್ಜಿನೋ ತಾತನೋ ಯಾವುದೋ ಪಕ್ಕದ ಊರಲ್ಲಿ ಇದ್ದಾರಪ್ಪ, ನೀವು ಹೋಗೇ ಇಲ್ಲ, ತಿಂಗಳುಗಟ್ಟಲೆ ಆಗೋಗಿದೆ, ಹೋಗ್ಬಿಟ್ಟು ಫಸ್ಟ್ ಆಶೀರ್ವಾದ ತೊಗೊಂಬನ್ನಿ. ಹನುಮಂತ ಹೇಳ್ತಾ ಇದ್ದಾನೆ, ದೊಡ್ಡವರ ಆಶೀರ್ವಾದದಿಂದ, ತಂದೆ ತಾಯಿ ಆಶೀರ್ವಾದದಿಂದ, ಮನೆಗೆ ಹಿರಿಯರು ಅನ್ನಿಸ್ಕೊಂಡಿರೋರು ಅಂಥವರ ಆಶೀರ್ವಾದದಿಂದ ನಿಮಗೆ ಈ ಸಮಯದಲ್ಲಿ ಪಾಸಿಟಿವ್ ರಿಸಲ್ಟ್ಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವಂಡರ್ಫುಲ್, ಸೂಪರ್ ಆಗಿದೆ ಹಾಗಾದರೆ ಗೈಡೆನ್ಸ್ ಕೂಡ. ಇನ್ನು ಮುಂದಿನ ರಾಶಿ ಮಕರ ರಾಶಿಗೆ ಬರೋದಾದರೆ, ಮಕರ ರಾಶಿಯವರಿಗೆ ಹೇಗಿದೆ ಏಪ್ರಿಲ್ ಮಂತ್? ಮಕರ ರಾಶಿಯವರಿಗೆ ಮೊದಲನೇ ಕಾರ್ಡ್ ಬಂದು ಆರೋಗ್ಯ, 2ನೇ ಕಾರ್ಡ್ ಬಂದು ರಿಲೇಷನ್ಶಿಪ್, 3ನೇ ಕಾರ್ಡ್ ಬಂದು ಹಣಕಾಸಿನ ವಿಚಾರ. ಸೊ ಇನ್ನು ಮೊದಲನೇ ಕಾರ್ಡು ಆರೋಗ್ಯದ ವಿಚಾರ. ಆರೋಗ್ಯ ಸ್ವಲ್ಪ ಸರಿ ಇಲ್ಲ, ನಿಮಗೆ ಕಷ್ಟಪಡ್ತಿದ್ದೀರಾ, ಕತ್ಲಲ್ಲಿದ್ದೀರಾ, ಮಾನಸಿಕವಾಗೂ ಅಂಥ ಪಾಸಿಟಿವ್ ಆಗಿಲ್ಲ, ದೈಹಿಕವಾಗಿ ಕೂಡ ತುಂಬ
ಕೃಷಿಸಿ ಹೋಗಿರೋದು. ಅಂದರೆ ಮೈಕೈ ನೋವು, ತಲೆನೋವು, ಏನೋ ಒಂದು ಇಡೀ ತಿಂಗಳು ನೋವುಗಳು ಬರೋದು, ಹಿಂಸೆ ಆಗೋವಂಥದ್ದು. ಇದರಿಂದ ನಿಮ್ಮ ಮನಸ್ಸು ಕೂಡ ತುಂಬ ಬೇಸತ್ತು ಹೋಗಿ, ಅಯ್ಯೋ ಇದೇನಪ್ಪ ಹಿಂಗಾಗಿ ಹೋಗಿದ್ದೀನಿ ಈ ತಿಂಗಳು, ಏಪ್ರಿಲ್ ತಿಂಗಳು ಆರೋಗ್ಯದ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕು. ಸಣ್ಣ ಪುಟ್ಟ ಪ್ರಾಬ್ಲಮ್ ಆದ್ರೂ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಸರಿ ಮಾಡಿ. ನೆಗ್ಲೆಕ್ಟ್ ಮಾಡೋ ಥರನೇ ಇಲ್ಲ ಇಲ್ಲ. ಸೊ ಇನ್ನು ರಿಲೇಶನ್ಶಿಪ್ ಮಕರ ರಾಶಿಯವರಿಗೆ ಇದು ಒಂಥರ ತುಂಬ ಯೋಚನೆ ಮಾಡಿ ಫೋಕಸ್ಡ್ ಆಗಿ ರಿಲೇಶನ್ಶಿಪ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆ, ಇವಾಗ ಈ ರಿಲೇಶನ್ಶಿಪ್ಪೇ ಬೇಡ ಅನ್ಸ್ಬಿಡ್ಬೋದು, ನಿಮಗೆ ಅನ್ಸ್ಬೋದು ಅಥವಾ ನಿಮ್ಮ ಎದುರುಗಿನವ್ರಿಗೆ ಅನ್ಸ್ಬೋದು. ತುಂಬ ಸ್ಟ್ರಗಲ್ಸ್ ಇದೆ ರಿಲೇಶನ್ಶಿಪ್ಪಲ್ಲಿ. ಹಾಗೆಯೇ ಆನ್ ಆ್ಯಂಡ್ ಆಫ್ ಸಿಚುವೇಶನು ಇರತ್ತಪ್ಪ, ಇವತ್ತಿದು ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊತೀರ, ನಾಳೆ ಇನ್ನೇನೋ ಪ್ರಾಬ್ಲಮ್ ಬರುತ್ತೆ. ಹಾಗೆ ನಿಮ್ಮ ಮನಸ್ಥಿತಿನೇ ಹಂಗಿರ್ಬೋದು. ಬೇಕು ಅಥವಾ ಬೇಡಗಳ ನಡುವೆ ನೀವು ತುಂಬ ಹೊಡೆದಾಟವನ್ನು ಮಾಡ್ತಾ ಇದ್ದೀರಾ ಯಾವುದೇ ಸಂಬಂಧಗಳಲ್ಲಿ ಅಂತ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಮಕರ ರಾಶಿಯವ್ರಿಗೆ ಸಕ್ಸಸ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಏನೋ ಒಂದು ಗೋಲ್ ಇರುತ್ತೆ, ಸಣ್ಣ ಕೆಲಸಗಾರರಿಂದ ದೊಡ್ಡ ಕೆಲಸದವರೆಗೂ ಎಲ್ಲರಿಗೂ ಗೋಲ್ ಇರುತ್ತೆ. ಸೊ ಆಗ ಗೋಲ್ನ ನೀವು ರೀಚ್ ಮಾಡಿದ್ದೀರಾ, ನಿಮಗೆ ಪಾಸಿಟಿವ್ ರಿಸಲ್ಟ್ಸ್ ಬರುತ್ತೆ ಅಂತೇಳಿ ತುಂಬ ಹೋಪ್ ಇಟ್ಕೊಂಡಿದ್ದೀರಾ. ಸೊ ಈ ಟೈಮಲ್ಲಿ ಸಕ್ಸಸ್ನ ತೋರಿಸುವಂಥ ಕಾರ್ಡ್ ಇದು. ಸಪೋರ್ಟಿವ್ ಎನ್ವಿರಾನ್ಮೆಂಟ್, ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮಗೆ ಸಪೋರ್ಟ್ ಇದೆ. ಹಾಗೆಯೇ ಯಾರ ಜೊತೆಗಾದರೂ ಮನಸ್ತಾಪ ಇದ್ದರೂ ಕೂಡ ಅದನ್ನು ಬಗೆಹರಿಸ್ಕೊಳ್ಳೋಕ್ಕೆ ಈ ಸಮಯದಲ್ಲಿ ಮಕರ ರಾಶಿಯವರಿಗೆ ಅವಕಾಶ ಇದೆ ಅಂತ. ಸೊ ಏನು ಗೈಡೆನ್ಸ್ ಸಿಗ್ಬೋದು ಮಕರ ರಾಶಿಯವರಿಗೆ? ಮಕರ ರಾಶಿಯವರಿಗೆ ಹನುಮ 3 ಕಾರ್ಡ್ ಕೊಟ್ಟಿದ್ದಾನೆ. ಸೊ ಕೈಯಿಂದ ಜಾರಿದೆ. ಅಲೈನ್ ವಿತ್ ಯುವರ್ ವ್ಯಾಲ್ಯೂಸ್. ನಿಮ್ಮ ವ್ಯಾಲ್ಯೂಸ್ ನಿಮಗೆ ಗೊತ್ತಿರಬೇಕು, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಕೊಲಾಬರೇಟ್, ಯಾರ್ದಾದ್ರೂ ಜೊತೆಗೆ ನಿಮ್ಮ ಕೊಲಾಬರೇಷನ್ ಮಾಡಿಕೊಂಡು ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ಕೊಲಾಬರೇಟ್ ಮಾಡ್ಕೊಂಡು ಕೆಲಸವನ್ನು ಮಾಡಿ. ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತೀರಾ ಅಂದರೆ ಮಾಡಿ. ಹಾಗೆಯೇ ಯಾವುದಾದ್ರೂ ಒಂದು ರೆಕಗ್ನಿಷನ್ ಸಿಗಬೇಕು ಅಂದರೆ ಯಾರ ಜೊತೆಗಾದರೂ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡ್ಕೊಳ್ಳಿ ಅಂತ. ಅಡಾಪ್ಟಬಿಲಿಟಿ ಅನ್ನುವಂಥದ್ದೊಂದು, ಅಂದರೆ ಇವಾಗ ಏನೋ ಚಳಿ ಅಂತ ಹೇಳ್ಬಿಟ್ಟು ಹೊದ್ಕೊಂಡು ಮಲ್ಕೊಂಡ್ಬಿಡೋದು, ಸೆಕೆ ಅಂತ ಹೇಳ್ಬಿಟ್ಟು ಜೋರಾಗಿ ಫ್ಯಾನ್ ಹಾಕೊಳ್ಳೋದು, ಈ ಥರದ ಒಂದು ಮಾಡಿದೆ. ಸ್ವಲ್ಪ ಇವಾಗ ಹೀಗಿದೆ ಪರಿಸರ, ಹೀಗಿದೆ. ನಾನು ಎಕ್ಸಾಂಪಲಿಗೆ ಪರಿಸರದ ವಿಚಾರ ತಗೊಂಡೆ. ಹೊರಗಡೆನೂ ಅಷ್ಟೇ, ನಿಮಗೆ ಆಗದೆ ಇರೋರನ್ನ ತುಂಬ ನಿಕೃಷ್ಟವಾಗಿ ನೋಡ್ಬಿಡೋದು, ಆಗೋರನ್ನ ತುಂಬ ಹಚ್ಕೊಳ್ಳೋದು, ಈ ಥರದ ಒಂದು ಮಾಡ್ದಂಗೆ ಒಂದು ಅಡಾಪ್ಟಬಿಲಿಟಿನ ನೀವು ಗ್ರೋ ಮಾಡ್ಕೊಳ್ಬೇಕು ಅಂತ. ಅವ್ರ ಜೊತೆಗೆ ನಾನು ಚೆನ್ನಾಗಿರೋಣ, ಅವ್ರ ಮನಸ್ಥಿತಿ ಹೀಗಿದೆ, ನನ್ನ ಮನಸ್ಥಿತಿ ಬೇರೆ ಇರ್ಬೋದು, ಅವ್ರಿಗೆ ನಾನು ಅಡ್ಜಸ್ಟ್ ಆಗಿ ಹೋಗೋಣ ಅನ್ನುವಂಥ ಮನಸ್ಥಿತಿಯನ್ನು ನೀವು ಬೆಳೆಸ್ಕೊಂಡಾಗ ನಿಮಗೆ ಪೂರ್ತಿ ಪ್ರಮಾಣದ ಪಾಸಿಟಿವ್ ರಿಸಲ್ಟ್ಸು ಸಿಗೋದಕ್ಕೆ ಅವಕಾಶ ಇರುತ್ತೆ. ಟಫ್ ಇದೆ, ಆದರೆ ಟಫ್ ಜೊತೆಗೆ ಒಳ್ಳೆ ರೆಮಿಡೀಸ್ ಕೂಡ ಸಿಕ್ಕಿದೆ ರಾಶಿಯವರಿಗೆ. ಸೊ ಮುಂದಿನ ರಾಶಿ ಕುಂಭರಾಶಿಗೆ ಬರೋದಾದ್ರೆ ಹೇಗಿರುತ್ತೆ ಕುಂಭರಾಶಿಯವರಿಗೆ ಏಪ್ರಿಲ್ ತಿಂಗಳು? ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಆರೋಗ್ಯ, ಮೊದಲನೇದಾಗಿ ಆರೋಗ್ಯ, ಎರಡನೇದಾಗಿ ರಿಲೇಶನ್ಶಿಪ್ ವಿಚಾರ, ಮೂರನೇ ಕಾರ್ಡ್ ಬಂದು ಹಣಕಾಸಿನ ಪರಿಸ್ಥಿತಿ. ಸೊ ಆರೋಗ್ಯದ ವಿಚಾರಕ್ಕೆ ಬಂದಾಗ ಇದು ಗುಡ್ ಇಂಪ್ರೂವ್ಮೆಂಟ್. ಏನಾದರೂ ಇರ್ಬೋದು, ನಿಮಗೆ ಹೆಲ್ತ್ ಇಶ್ಯೂಸ್ ಇರ್ಬೋದು, ಬಟ್ ನೀವು ಅದರಿಂದ ಹೊರಗೆ ಬರೋದಕ್ಕೆ ಏನೇನು ಮಾಡಬೇಕೋ ಎಲ್ಲ ಸಿಕ್ಕಿದೆ. ಸೊ ಇಲ್ಲಿ ಗುರುವಿನ ತತ್ವ ತೋರಿಸ್ತಾ ಇದೆ. ಸೊ ಯಾರಾದರೂ ಒಳ್ಳೆ ಡಾಕ್ಟರ್ ಹತ್ರ ಹೋಗ್ತೀರಾ, ಅವರು ಗುರುವಿನ ರೀತಿ ನಿಮ್ಮನ್ನು ಗೈಡ್ ಮಾಡ್ತಾರೆ. ಅಲ್ಲಿಂದ ನಿಮ್ಮ ಇರುವಂತಹ ಯಾವುದೇ ಹೆಲ್ತ್ ಇಶ್ಯೂಗಳಿಂದ ಹೊರಗಡೆ ಬರೋದಕ್ಕೆ ಪೂರ್ತಿ ಪ್ರಮಾಣದ ಸಪೋರ್ಟ್ ಕಾಣೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ಎರಡನೇ ಕಾರ್ಡ್ ಬಂದು ರಿಲೇಷನ್ಶಿಪ್ ವಿಚಾರಕ್ಕೆ ಬಂದಾಗ ಇದೂ ಅಷ್ಟೇ, ನಿಮ್ಮ ಇಂಟ್ಯೂಷನ್ನ ಕೇಳಬೇಕಾಗತ್ತೆ, ಸ್ಪಿರಿಚುವಲ್ ಅವೇರ್ನೆಸ್ನ ಬೆಳೆಸ್ಕೊಳ್ಬೇಕಾಗತ್ತೆ. ಪಾರ್ಟ್ನರ್ಶಿಪ್ ಇಲ್ಲೂ ಅಷ್ಟೇ ಹೈಡ್ ಮಾಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್, ನೀವು ಅವೇರ್ನೆಸ್ ಬೆಳೆಸ್ಕೋಬೇಕು. ಅಯ್ಯೋ ಇವರೇನೋ ಮಾಡ್ತಾ ಇದ್ದಾರಲ್ಲ, ನನಗೆ ಗೊತ್ತಾಗ್ತಾ ಇಲ್ವಾ ಇವ್ರು ಮಾಡ್ತಾ ಇರೋದು, ಅಬ್ಸರ್ವ್ ಮಾಡಿ. ಸೊ ಅನುಮಾನಿಸಿ ಅಂತ ಹೇಳ್ತಾ ಇಲ್ಲ, ಅಬ್ಸರ್ವ್ ಮಾಡಿ. ಇಫ್ ದೇ ಆರ್ ಡೂಯಿಂಗ್ ಎನಿಥಿಂಗ್ ಲೈಕ್ ದಟ್, ಆ ಥರ ಯಾವುದಾದ್ರೂ ಕೆಲಸ ಮಾಡ್ತಿದ್ದಾರೆ ಅಂದರೆ ಅದನ್ನು ನೀವು ಹೇಗೆ ಹ್ಯಾಂಡ್ಲ್ ಮಾಡಬೇಕು, ಅವ್ರ ಜೊತೆಗೆ ನೀವು ಕಂಟಿನ್ಯೂ ಮಾಡಬೇಕಾ ರಿಲೇಷನ್ಶಿಪ್ನ ಸಂಬಂಧವನ್ನು ಅಥವಾ ಬಿಡಬೇಕಾ, ಆ ಯೋಚನೆಯನ್ನು ನೀವು ಮಾಡಿಕೊಳ್ಳುವಂಥ ಟೈಮ್ ಇದು ಅಂತ ಹೇಳ್ಬೋದು. ಇನ್ನು ಫೈನಾನ್ಸಸ್ ವಿಚಾರಕ್ಕೆ ಬಂದಾಗ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಹಣ ಕೈಯಲ್ಲೇ ಇದೆ. ಸೊ ನಿಮಗೆ ಯಾವುದಕ್ಕೆ ಬೇಕಾದರೂ ಹೊಸ ಹೊಸ ಆಪರ್ಚುನಿಟಿಗಳು ಬರುತ್ತೆ. ಇವಾಗ ಯಾವಾಗಲೂ ಪೇಜ್ ಆಫ್ ಪೆಂಟಕಲ್ಸ್ ಕಾರ್ಡ್ ಏನಿದೆಯಲ್ಲ, ಅಥವಾ ಯಾವುದೇ ಪೇಜ್ ಕಾರ್ಡ್ ಏನಿದೆಯಲ್ಲ, ಅದು ಬಂದು ನಮಗೆ ಹೊಸ ಒಂದು ಆಪರ್ಚುನಿಟಿಗಳನ್ನು ತಂದುಕೊಡುವಂಥ ಕಾರ್ಡ್, ಅಬಂಡೆನ್ಸ್ನ ತಂದುಕೊಡುವಂಥ ಕಾರ್ಡ್ ಇದು ಅಂತ ಹೇಳ್ಬೋದು. ಸೊ ಇದು ಪಾಸಿಟಿವ್ ಆಗಿರುವಂಥ ಹಣಕಾಸಿನ ಪರಿಸ್ಥಿತಿ ಸೂಪರಾಗಿ ಚೆನ್ನಾಗಿರುವಂಥ ಟೈಮ್ ಕುಂಭರಾಶಿಯವರಿಗೆ ಅಂತ ಹೇಳ್ಬೋದು. ರಿಲೇಷನ್ಶಿಪ್ಪಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ಹನುಮಾನ್ ಗೈಡೆನ್ಸ್ ಏನು ಸಿಗ್ಬೋದು ಕುಂಭರಾಶಿಯವರಿಗೆ ಅಂತ? ಹನುಮಾನ್ ಗೈಡೆನ್ಸ್ ಅಂತ ಬಂದಾಗ ನನಗೆ ಇಲ್ಲಿ ಫೋಕಸ್ ಆನ್ ಯುವರ್ ಗೋಲ್ಸ್, ನಿಮ್ಮ ಗೋಲ್ಸ್ ಕಡೆಗೆ ನಿಮ್ಮ ಫೋಕಸ್ ಇರಬೇಕು ಅಂತ ಹೇಳ್ಬಿಟ್ಟು. ಈ ಎಕ್ಸಾಮಲ್ಲಿ ಇಷ್ಟು ಮಾರ್ಕ್ಸ್ ತೋರ್ತೀನಿ ವಿದ್ಯಾರ್ಥಿಗಳು ಅಂತ ಬನ್ನಿ, ಈ ಟೈಮಲ್ಲಿ ಇದೇನೋ ಟೆಸ್ಟ್ ಇದೆ, ಇಂಟರ್ನಲ್ಸ್ ಇದೆ, ಏನೋ ಇದೆ, ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ.
ಫೋಕಸ್ ಮಾಡಿ ಕೆಲಸವನ್ನು ಮಾಡಿ, ಕ್ರಿಯೇಟಿವ್ ಆಗಿ ಕೆಲಸ ಮಾಡಿ. ಅವ್ರು ಮಾಡ್ತಾರೆ ನಾನು ಮಾಡ್ತೀನಿ, ಇವ್ರು ಮಾಡ್ತಾರೆ ಅಲ್ಲ, ನಿಮ್ಮದೇ ಹೊಸ ಐಡಿಯಾಸು, ನಿಮಗೆ ಹೊಸದಾಗಿ ಏನಾದರೂ ಕೆಲವು ವಿಚಾರಗಳು ಗೊತ್ತಾಗುತ್ತೆ. ರಾಮ ನಾಮವನ್ನು ಜಪ ಮಾಡಿ, ರಾಮ ತಾರಕ ಮಂತ್ರ, ಶ್ರೀರಾಮ ಜಯರಾಮ ಜಯ ಜಯ ರಾಮ, ಈ ಮಂತ್ರವನ್ನು ಪ್ರತಿದಿನ ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಸಾರಿ ಚಾಂಟ್ ಮಾಡ್ತಾ ಮಾಡ್ತಾ ನಿಮ್ಮ ಕೆಲಸವನ್ನು ಮಾಡೋದ್ರಿಂದ ಪಾಸಿಟಿವ್ ರಿಸಲ್ಟ್ಸ್ನ ಅನುಭವಿಸೋದಕ್ಕೆ ಅವಕಾಶ ಇರುತ್ತೆ ಅಂತ. ರಾಶಿಯವರ ಗೈಡೆನ್ಸ್ ಆಗಿತ್ತು. ಇನ್ನು ಕಡೆಯ ರಾಶಿ ಮೀನರಾಶಿಗೆ ಬರೋದಾದ್ರೆ ಏಪ್ರಿಲ್ ತಿಂಗಳು ಹೇಗಿದೆ ಮೀನರಾಶಿಯವರಿಗೆ? ಮೀನರಾಶಿಯವರ ವಿಚಾರಕ್ಕೆ ಬಂದಾಗ ಮೊದಲನೇ ಕಾರ್ಡ್ ಬಂದು ಆರೋಗ್ಯ, ಎರಡನೇ ಕಾರ್ಡ್ ಬಂದು ರಿಲೇಷನ್ಶಿಪ್, ಮೂರನೇ ಕಾರ್ಡ್ ಬಂದು ಹಣಕಾಸಿನ ವಿಚಾರ. ಇನ್ನು ಮೊದಲನೇದಾಗಿ ಆರೋಗ್ಯ ಅಂತ ಬಂದಾಗ ಪಾಸಿಟಿವ್ ಆಗಿದೆ. ಆರೋಗ್ಯ ಏನೂ ತೊಂದರೆ ಇಲ್ಲ. ಇಲ್ಲೂ ಕೂಡ ಹಸಿರು ತರಕಾರಿಗಳನ್ನ ಹೆಚ್ಚಾಗಿ ತಿನ್ನಿ, ಗುರುಗಳಿಗೆ ಸಂಬಂಧಿಸಿದಂತಹ ಪರಿಹಾರಗಳನ್ನ ಏನಾದರೂ ಮಾಡ್ಕೊಳ್ಳಿ. ಅದರಿಂದ ನಿಮ್ಗೆ ಇನ್ನೂ ಪಾಸಿಟಿವ್ ಆದಂಥ ರಿಸಲ್ಟ್ಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಟೋಟಲ್ ಪಾಸಿಟಿವ್ ಕಾರ್ಡ್ ಅದು ಅಂತ ಹೇಳ್ಬಹುದು ಅಂತ. ಸೊ ಅಮ್ಮನವರ ಆರಾಧನೆ ಸ್ವಲ್ಪ ಮಾಡ್ಕೊಳ್ಳಿ. ರಾಹು ನಂಬರ್ನ ತೋರಿಸ್ತಾ ಇದೆ 4. ಸೊ ಹಾಗಾಗಿ ಯಾವುದಾದ್ರೂ ದೇವಿಯ ಆರಾಧನೆಯನ್ನು ನೀವು ಮಾಡೋದು ಒಳ್ಳೆಯದು ಅಂತ. ಇನ್ನು ಎರಡನೇ ಕಾರ್ಡ್ ಬಂದು ರಿಲೇಷನ್ಶಿಪ್ ವಿಚಾರಗಳಿಗೆ. ಸೊ ಆ್ಯಂಗರ್ ಇಶ್ಯೂಸ್ ಜಾಸ್ತಿ ಇದೆ, ತುಂಬ ಕೋಪತಾಪಗಳು ಇಬ್ಬರ ನಡುವೆ ತುಂಬ ಇದೆ. ಫಿಸಿಕಲ್ ಅಟ್ರಾಕ್ಷನ್ ಇದೆ, ಆದರೆ ತುಂಬ ಸೆಲ್ಫಿಶ್ ಆಗಿದ್ದಾರೆ ಪಾರ್ಟ್ನರ್. ಅದು ನೀವು ನೋಡ್ತಾ ಇದ್ರೆ ನೀವಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಇರ್ಬೋದು, ತುಂಬ ಸೆಲ್ಫಿಶ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ. ರೀಸನ್ ಕೊಡ್ತಾರೆ ಎಲ್ಲದಕ್ಕೂ, ಅದು ಮಾಡ್ತೀನಿ ಇದು ಮಾಡ್ತೀನಿ, ಅದು ಹಿಂಗಿದೆ ಇದು ಹಿಂಗಿದೆ ಅಂತ ರೀಸನ್ ಕೊಡ್ತಾರೆ. ಆ ಥರದ್ದು ಯಾವುದೇ ರೀಸನ್ ಇಲ್ಲ. ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ನೀವಿದ್ದೀರಾ, ಡಿಪ್ರೆಷನಲ್ಲಿದ್ದೀರಾ, ಈ ಟೈಮಲ್ಲಿ ಸ್ವಲ್ಪ ಅದರಿಂದ ಹೊರಗಡೆ ಬರೋದಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಅಂತ. ಓಕೆ, ಇನ್ನು ಹಣಕಾಸು ಅಂತ ಬಂದರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಇದು ತುಂಬ ಯೋಚಿಸಿ ಹೆಜ್ಜೆಯನ್ನು ಇಡಬೇಕಾಗಿರುವಂತಹ ಒಂದು ಟೈಮ್ ಅಂತ ಹೇಳ್ಬೋದು. ತುಂಬ ಸ್ಲೋ ಆಗಿ ಹೋಗಬೇಕಾಗುತ್ತೆ. ಫೋಕಸ್ ಇಲ್ಲ ನಿಮಗೆ, ಸುಮ್ಮನೆ ಓಡ್ತಾ ಇದ್ದೀರಾ ಮುಂದೆ. ಯಾವುದೇ ರೀತಿಯ ಒಂದು ಗೋಲ್ ಇಲ್ಲದೆ ನೀವು ಮುಂದೆ ಹೋಗ್ತಾ ಇದ್ದೀರಾ. ಈ ಗೋಲ್ ಇಲ್ಲದೆ ಮಾಡುವಂಥ ಕೆಲಸಗಳು ನಮಗೆ ಹೆಚ್ಚು ಒಳ್ಳೆ ರಿಸಲ್ಟ್ ಕೊಡ್ತವೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಪಾಸಿಟಿವ್ ಆದಂತಹ ಟೈಮ್ ಇದಲ್ಲ. ಮೀನರಾಶಿಯವರಿಗೆ ಹೆಚ್ಚು ಎಫರ್ಟ್ನ ಹಾಕಿ ಅಥವಾ ಸ್ವಲ್ಪ ದಿನ ವೆಯ್ಟ್ ಮಾಡಿ ಇವರನ್ನ ರಿಲೇಷನ್ಶಿಪ್ಪಲ್ಲಿ ಬರೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಓಕೆ, ಹಣಕಾಸಿನ ವಿಚಾರದಲ್ಲಿ ಯೋಚಿಸಿ ಡಿಸಿಷನ್ಸ್ನ ತಗೊಳ್ಬೇಕಾಗುತ್ತೆ. ಸ್ಲೋ ಗ್ರೋತ್ ಇರಬಹುದು ಹಣಕಾಸಿನ ವಿಚಾರದಲ್ಲಿ, ಬಟ್ ಅದನ್ನು ನೀವು ಓವರ್ಕಮ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಥವಾ ಸ್ಲೋ ಇದ್ರೂ ಕೂಡ ಅಟ್ಲೀಸ್ಟ್ ಯು ಆರ್ ಅರ್ನಿಂಗ್ ಸಮಥಿಂಗ್ ಅಂತ. ಹಣಕಾಸಿನ ವಿಚಾರದಲ್ಲಿ ತುಂಬಾ ನೆಗೆಟಿವ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಆದರೆ ಎಚ್ಚರಿಕೆ ಬೇಕು, ಎಚ್ಚರಿಕೆ ಬೇಕೇ ಬೇಕಾ. ಸೊ ಮೀನರಾಶಿಯವರಿಗೆ ಈ ಎಚ್ಚರಿಕೆ ಒಟ್ಟಿಗೆ ಗೈಡೆನ್ಸ್ ಏನು ಸಿಗ್ಬೋದು ಹನುಮಾನ್ ಜಿ ಅಂತನಾ? ಗೈಡೆನ್ಸ್ 1-2ನೇ ತಾರೀಕು ನಮಗೆ ಹನುಮಾನ್ ಜಯಂತಿ ಇದೆ. ಸೊ ಈ ಸಂದರ್ಭದಲ್ಲಿ ಹನುಮನ ಕಾರ್ಡ್ಗಳನ್ನು ನಾನು ತಂದಿದ್ದೀನಿ. ಸೊ ಈ ಕಾರ್ಡ್ ಏನು ಹೇಳುತ್ತೆ ಮೀನರಾಶಿಯವರಿಗೆ ಯಾವ ರೀತಿಯ ರಿಸಲ್ಟ್ನ ಕೊಡುತ್ತೆ ಅಂತ ಅನ್ನೋದಾದರೆ, ಹನುಮಾನ್ ಕಾರ್ಡ್ನಲ್ಲಿ ಬರುವಂಥದ್ದು ವಿಸ್ಡಮ್ ಫಾರ್ ಪರ್ಪಸ್ ಅಂತ ಹೇಳಿದ್ರೆ, ನಿಮ್ಮ ಒಂದು ವಿಸ್ಡಮ್ ಬೇಕಾಗಿದೆ, ನಿಮಗೆ ಒಂದು ಸ್ವಾತಂತ್ರ್ಯ ಬೇಕಾಗಿದೆ. ಅದು ಏನಕ್ಕೆ ಬೇಕು ಅಂದರೆ ಒಂದು ಪರ್ಪಸ್ಗೆ. ನನಗೆ ಒಂದು ಸ್ವಾತಂತ್ರ್ಯ ಬೇಕು, ನನಗೊಂದು ಸ್ವೇಚ್ಛೆ ಬೇಕು. ಸ್ವೇಚ್ಛೆ ಕೇಳ್ತಾ ಇಲ್ಲ, ನೀವು ಸ್ವಾತಂತ್ರ್ಯ ಕೇಳ್ತಾ ಇದ್ದೀರಾ. ಸೊ ಸ್ವೇಚ್ಛೆಗೂ ಸ್ವಾತಂತ್ರ್ಯಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸ್ವಾತಂತ್ರ್ಯವಾಗಿದ್ದುಕೊಂಡು ನೀವೇನೋ ಕೆಲಸಗಳನ್ನು ಮಾಡಬೇಕು ಅಂತಿದ್ದೀರಾ, ನಿಮಗೆ ನೀವು ಟೈಮ್ ಕೊಟ್ಕೊಡ್ಬೇಕು ಅಂತಿದ್ದೀರಾ, ನಿಮ್ಮ ಮನಸ್ಸಲ್ಲಿ ಯಾವುದೋ ವಿಚಾರಗಳಲ್ಲಿ ಗೊಂದಲ ನಡೀತಿದೆ, ಆ ಗೊಂದಲಿಗಳಿಗೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಬೇಕು ಅಂದರೆ ನೀವು ಒಂದು ವಿಸ್ಡಮ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರಬೇಕು ಅಂತ ಹೇಳಿಬಿಟ್ಟು. ಇನ್ನು ರೆಮಿಡಿ ಅಂತ ಹೇಳಿದ್ರೆ, ಯಾವುದಾದ್ರೂ ಹನುಮಂತನ ದೇವಸ್ಥಾನದಲ್ಲಿ ಮಂಗಳವಾರದ ದಿನ ಬಾಳೆಹಣ್ಣನ್ನು ದಾನ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ರಿಸಲ್ಟ್ಸ್ ಬರೋದಕ್ಕೆ ಅವಕಾಶ ಇರುತ್ತೆ ಮೀನರಾಶಿಯವರಿಗೆ ಅಂತ ಹೇಳ್ಬೋದು. ಓಕೆ, 12 ರಾಶಿಗಳ ಒಂದು ಭವಿಷ್ಯ ಏಪ್ರಿಲ್ ಮಂತಲ್ಲಿ ಹೇಗಿದೆ ಅನ್ನೋದನ್ನ ಟ್ಯಾರೋಟ್ ಕಾರ್ಡ್ ಮೂಲಕ ಹೇಳಿದ್ದೀರಾ. ಜೊತೆಗೆ ಹನುಮಾನ್ ಗೈಡೆನ್ಸ್ ಕೂಡ ಇವತ್ತು ನಮ್ಮ ಎಲ್ಲ ರಾಶಿಯ ವೀಕ್ಷಕರಿಗೂ ಸಹ ಕೊಟ್ಟಿದ್ದೀರಾ ಮ್ಯಾಮ್. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಪ್ರತಿ ತಿಂಗಳಂತೆ ಈ ತಿಂಗಳು ಕೂಡ ಏಪ್ರಿಲ್ ಭವಿಷ್ಯ ನಿಮ್ಮ ರಾಶಿಗಳಿಗೆ ಹೇಗಿದೆ ಅನ್ನೋದನ್ನ ಟ್ಯಾರೋಟ್ ಮೂಲಕ ಈ ಕಾರ್ಯಕ್ರಮದಲ್ಲಿ ತಿಳಿಸಿದ್ದೇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.